ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮೇ 25, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ನಾಳೆಯ ದಿನ ಭವಿಷ್ಯ ಹೇಗಿದೆ ಅಂದರೆ, ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ, ನವ ಚೈತನ್ಯವನ್ನು ತುಂಬಿಸುವ ಹಾಗೂ ಮನಸ್ಸು ನಿರ್ಧಾರಾತ್ಮಕವಾಗಿ ಕೆಲಸ ಮಾಡುವ ದಿನವಾಗಿದೆ. ಚುರುಕು, ಉತ್ಸಾಹ ಹಾಗೂ ದಿಟ್ಟತನದಿಂದ ಇಂದಿನ ದಿನದ ಕೆಲಸಗಳನ್ನು ಮುನ್ನಡೆಸಿದರೆ ಯಶಸ್ಸು ನಿಮ್ಮ ಕೈಚೆಲ್ಲಿ ಬರುತ್ತದೆ. ಭವಿಷ್ಯದ ಬಗ್ಗೆ ನಿರ್ಧಾರ ಕೈಗೊಳ್ಳಲು, ಕೆಲವೊಂದು ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು ಇಂದಿನ ದಿನ ಸಹಾಯಕರವಾಗಿದೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ಚೈತನ್ಯ ಹೆಚ್ಚಿದ್ದು, ಈ ಪ್ರಭಾವದಿಂದ ಇತರರನ್ನು ಪ್ರೇರೇಪಿಸಲು ಸಹ ನೀವು ಮುಂದಾಗಬಹುದು. ಮಾತು ಮುತ್ತುಗಳಾಗುವ ದಿನವದು. ಎಲ್ಲರೊಂದಿಗೆ ಸೌಮ್ಯವಾಗಿ ವರ್ತಿಸುವುದು ಅನೇಕ ದಾರಿಗಳನ್ನು ತೆರೆದುಕೊಡುತ್ತದೆ. ಆದರೆ ಅಹಂಕಾರದ ಪ್ರಭಾವದಿಂದ ದೂರವಿರಿ, ಅದು ಸಂಬಂಧಗಳನ್ನು ದುರ್ಬಲಗೊಳಿಸಬಹುದು. ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಉದ್ಯೋಗದಲ್ಲಿರುವವರು ತಮ್ಮ ವೃತ್ತಿಪರ ನಿರ್ವಹಣಾ ಶೈಲಿಯಿಂದ ನಿರ್ಧಾರಾತ್ಮಕ ಯಶಸ್ಸು ಗಳಿಸಬಹುದು. ಕೆಲವರಿಗೆ ಹಿರಿಯರ ಮಾತು ಕೇಳಿ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಂದರ್ಭ ಉಂಟಾಗಬಹುದು. ನಿಮ್ಮ ಸಮಯ ನಿರ್ವಹಣೆಯ ಚಾತುರ್ಯದಿಂದ ಹೆಚ್ಚು ಕಾರ್ಯಪಟುತ್ವ ತೋರಬಹುದು. ಇಂದು ಕಚೇರಿಯಲ್ಲಿ ಉತ್ತಮ ಸಂವಹನದ ಮೂಲಕ ಹೊಸ ಯೋಜನೆಗಳು ರೂಪುಗೊಳ್ಳಬಹುದು. ಸ್ವಲ್ಪ ಒತ್ತಡವಿದ್ದರೂ ಅದು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವಂತಹ ಪರಿಸ್ಥಿತಿ ಮಾತ್ರ. ನೀವು ಅದನ್ನು ಯಶಸ್ವಿಯಾಗಿ ಎದುರಿಸಬಹುದು. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯಾವಹಾರಿಕ ಉದ್ದೇಶಗಳ ಕುರಿತು ಯೋಜನೆ ರೂಪಿಸಬಹುದಾದ ದಿನ. ಹಳೆಯ ಗ್ರಾಹಕರಿಂದ ಪಾವತಿಗಳು ಬರುವ ಸಂಭವವಿದೆ. ಹೊಸ ತಂತ್ರಜ್ಞಾನ, ಆನ್ಲೈನ್ ವ್ಯವಹಾರಗಳಲ್ಲಿ ಚಿಂತನೆ ನಡೆಸುವುದು ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿರತೆಯೊಡನೆ ಚಿಂತನಶೀಲತೆ ಅಗತ್ಯವಿದೆ. ಇಂಧನ, ಪ್ರಯಾಣ, ಮನೆ ಚೌಕಟ್ಟಿನಲ್ಲಿ ಛಾಂದಸದ ಪ್ರಮಾಣದಲ್ಲಿ ಖರ್ಚುಗಳಾಗಬಹುದು. ಆದ್ದರಿಂದ ಅತಿ ಅಗತ್ಯವಿಲ್ಲದ ವೆಚ್ಚಗಳನ್ನು ನಿಯಂತ್ರಿಸುವ ಬುದ್ಧಿವಂತಿಕೆ ಬಳಸಿ. ಹಳೆಯ ಸಾಲ ತೀರಿಸಲು ಇದು ಸೂಕ್ತ ದಿನವಾಗಬಹುದು. ನಿಮ್ಮ ಸಾಲಗಾರರಿಗೆ ಜೆಂಟಲ್ ರಿಮೈಂಡರ್ ಕಳುಹಿಸುವುದು ಫಲಕಾರಿಯಾಗುತ್ತದೆ. ನಷ್ಟದಲ್ಲಿದ್ದ ಹೂಡಿಕೆಗಳು ಈಗ ಕೆಲವು ಲಾಭದ ಸೂಚನೆ ನೀಡಬಹುದು. ಸೂರ್ಯನ ಪ್ರಭಾವದಿಂದ ಬ್ಯಾಂಕಿಂಗ್, ಷೇರು ಮಾರುಕಟ್ಟೆ, ಬಂಡವಾಳ ಹೂಡಿಕೆಯ ವಿಷಯಗಳಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ. ದೊಡ್ಡ ಹಣಕಾಸು ನಿರ್ಧಾರಗಳಿಗಿಂತ ಸಣ್ಣ ಹೂಡಿಕೆಗಳು ಈ ದಿನದಲ್ಲಿ ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಶಕ್ತಿಯೊಂದಿಗೆ ಚಲನೆಯ ಚುರುಕು ಹೆಚ್ಚಾಗಬಹುದು. ಆದರೆ ಹಠಾತ್ ತಲೆನೋವು, ಮೈಕಳುವಿಕೆ ಅಥವಾ ಉಸಿರಾಟದ ಸಮಸ್ಯೆ ಇದ್ದರೆ ವಿಶ್ರಾಂತಿ ಅಗತ್ಯ. ಉಷ್ಣತೆಯ ಹಾವಳಿಯಿಂದ ದೇಹದಲ್ಲಿ ತಾಪಮಾನ ಬದಲಾಗಬಹುದು. ಆಹಾರ ನಿಯಮ ಪಾಲನೆ, ನಿದ್ರಾ ನಿಯಮ ಕಾಪಾಡುವುದು ಬಹುಮುಖ್ಯ. ಭಾನುವಾರದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿರುವುದರಿಂದ ಉಪವಾಸ, ಲಘು ಆಹಾರ, ಹಸಿರು ತರಕಾರಿಗಳ ಸೇವನೆ ಒಳಿತಾದ ಪ್ರಭಾವ ಬೀರುತ್ತದೆ. ಮನಸ್ಸಿನಲ್ಲಿ ಕೆಲವೊಂದು ಗಾಬರಿಯ ಕಲ್ಪನೆಗಳು ಬರಬಹುದಾದ್ದರಿಂದ ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಆಂತರಿಕ ಶಾಂತಿ ಸಿಗುತ್ತದೆ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮಗೆ ಆತ್ಮೀಯತೆ ಹಾಗೂ ಅನುಕೂಲಕರ ಸಂವಾದಗಳ ಯೋಗವಿದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಪಡೆಯುವುದು ನಿಮ್ಮ ಜೀವನ ನಿರ್ಣಯಗಳಿಗೆ ಬೆಳಕು ಕೊಡುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉಂಟಾಗುವ ಚಿಕ್ಕ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಪರಿಹರಿಸಿದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ತಾಯಿಯ ಮಾತುಗಳಿಗೆ ವಿಶೇಷ ಗೌರವ ನೀಡಿ, ಅವುಗಳಲ್ಲಿ ಶಕ್ತಿಯೂ ದಾರಿ ತೋರಿಸುವ ಶಕ್ತಿಯೂ ಇರುತ್ತದೆ. ಮಕ್ಕಳಿಗೆ ಸಮಯ ನೀಡಿದರೆ ಅವರು ನಿಮ್ಮ ಹತ್ತಿರ ಬರುವುದು ಮಾತ್ರವಲ್ಲ, ಅವರು ಸಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ. ಕುಟುಂಬದಲ್ಲಿ ಒಂದಾಗಿರುವ ಭಾವನೆ ಆ ದಿನದ ಶ್ರೇಷ್ಠತೆ. ವೀಕ್ಷಕರೇ, ನೀವು ಇಂದಿನ ಭಾನುವಾರ ಸೂರ್ಯನ ಪ್ರಭಾವ ಹೆಚ್ಚಿರುವುದರಿಂದ ಸೂರ್ಯಾರಾಧನೆ ಅತ್ಯಂತ ಫಲದಾಯಕ. ಬೆಳಿಗ್ಗೆ ಸೂರ್ಯನಿಗೆ ಜಲ ಅರ್ಘ್ಯ ನೀಡಿ ಓಂ ಘಣಿಃ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 9, 15 ಅಥವಾ 27 ಬಾರಿ ಜಪಿಸಿ. ಸೂರ್ಯನಿಗೆ ಕೇಸರಿ ಅಥವಾ ಕೆಂಪು ಪುಷ್ಪ ಅರ್ಪಿಸಿ. ಪುಣ್ಯಕ್ಷೇತ್ರ ದರ್ಶನ ಅಥವಾ ತಾಂಬೂಲ ದಾನ ಮಾಡುವುದು ಶುಭ ಫಲ ನೀಡುತ್ತದೆ.
ಅನಾಥರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ನಿಮ್ಮ ಪಾಪ ಪರಿಹಾರಕ್ಕೆ ಸಹಾಯವಾಗುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಪ್ರತೀಕ. ಇದು ನಾಯಕತ್ವ, ಉತ್ಸಾಹ ಮತ್ತು ಸ್ಫೂರ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಇಚ್ಛಾಶಕ್ತಿ, ನಿರ್ಧಾರ ಶಕ್ತಿ ಗಟ್ಟಿಯಾಗುವುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಪ್ರತೀಕ. ಈ ಬಣ್ಣವನ್ನು ಧರಿಸಿದರೆ ನೀವು ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸಬಲ್ಲಿರಿ. ಇಂದು ಈ ಬಣ್ಣದ ಉಡುಪು ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಆರಂಭಿಸುವ ಕೆಲಸಗಳು ನಿರೀಕ್ಷಿತ ಫಲ ನೀಡಬಹುದು. ದೇವತಾ ಪೂಜೆ, ದಿನಚರಿಯ ಪ್ರಮುಖ ನಿರ್ಧಾರಗಳು, ಶುಭ ಕಾರ್ಯಗಳು ಈ ಸಮಯದಲ್ಲಿ ಯಶಸ್ವಿಯಾಗುವುದು ಬಹುಸಾಧ್ಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸ್ಥಿತಪ್ರಜ್ಞೆ, ಶ್ರದ್ಧೆ ಮತ್ತು ಶಾಂತವಾದ ಮನಸ್ಸಿನಿಂದ ಬಹುಮುಖ್ಯ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಬಹುದಾದ ದಿನ. ಆನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಸಮಾಜಮುಖಿ ದೃಷ್ಟಿಕೋನ ಹೆಚ್ಚು ಉಜ್ವಲವಾಗಿರುತ್ತದೆ. ಕೆಲವರು ನಿಮ್ಮ ಸಲಹೆಗಳ ಮೂಲಕ ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ನಿರ್ಣಯದ ಭಾಗವಾಗಬಹುದು. ಇಂದಿನ ದಿನ ನಿಮ್ಮ ಕಲೆ, ಸೃಜನಶೀಲತೆ ಹಾಗೂ ಮಾನಸಿಕ ಶಕ್ತಿ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತದೆ. ಹಿಂದಿನ ದಿನಗಳಲ್ಲಿ ನಿಮಗೆ ಬಿಕ್ಕಟ್ಟುಗಳನ್ನುಂಟು ಮಾಡಿದ ಚಿಂತೆಗಳು ನಿಧಾನವಾಗಿ ನಿವಾರಣೆಯಾಗುವ ಸಾಧ್ಯತೆ ಇದೆ. ಇಂದು ಧ್ಯಾನ, ಪ್ರಾರ್ಥನೆ ಹಾಗೂ ಆತ್ಮಪರಿಶೀಲನೆಯ ಶುಭಯೋಗ. ಹೊಸ ವ್ಯಕ್ತಿಗಳ ಪರಿಚಯ, ಸನ್ನಿಹಿತರೊಂದಿಗೆ ಆತ್ಮೀಯ ಸಂವಾದ ಹಾಗೂ ಕುಟುಂಬದ ಜೊತೆಗೆ ಸಮಯ ಕಳೆದರೆ ಧನ್ಯತೆಯ ಅನುಭವವಿರುತ್ತದೆ. ದಿನದ ಪ್ರಾರಂಭದಲ್ಲಿಯೇ ಸರಳ ಹೂವಿನ ಪೂಜೆ ಅಥವಾ ನದಿ ತೀರದ ಸಾಂತ್ವನಕಾರಿ ಪ್ರವಾಸ ಮಾಡುವ ಯೋಗವೂ ಇದೆ. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ನೀವು ತೋರಿಸುವ ಶ್ರದ್ಧೆ ಹಾಗೂ ಗಂಭೀರತೆಯು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಹೊಸ ಹೊಣೆಗಾರಿಕೆ ಅಥವಾ ಪಿಂಚಣಿ, ಬದಲಿ ಅಥವಾ ನಿರ್ಧಾರಾತ್ಮಕ ಸಭೆಯಲ್ಲಿ ನಿಮ್ಮ ಪಾತ್ರ ಶಕ್ತಿಶಾಲಿಯಾಗಿ ಕಾಣಿಸಿಕೊಳ್ಳುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿದ್ದರೆ ಇಂದು ಆ ಬಗ್ಗೆ ಮಹತ್ವದ ಸೂಚನೆಗಳು, ಮಾಹಿತಿ ಅಥವಾ ಸಂಪರ್ಕ ಲಭ್ಯವಾಗಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಧೈರ್ಯ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಬೇಕಾಗುತ್ತದೆ. ಉದ್ಯಮಿಗಳಿಗಾಗಿ ಇದು ವ್ಯವಹಾರ ನವೀಕರಣ, ಉತ್ಪನ್ನ ಗುಣಮಟ್ಟ ವೀಕ್ಷಣೆ ಅಥವಾ ಗ್ರಾಹಕರ ಪ್ರತಿಕ್ರಿಯೆ ಆಧಾರಿತ ತಿದ್ದುಪಡಿ ದಿನವಾಗಬಹುದು. ಹೂಡಿಕೆಯಲ್ಲಿ ಕ್ರಮಶಃ ಬೆಳವಣಿಗೆ ಯೋಗವಿದೆ. ವೀಕ್ಷಕರೇ, ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿನ ಹೀಗೆ. ಇಂದಿನ ಹಣಕಾಸಿನ ಸ್ಥಿತಿ ಸಮಚಿತ್ತವಾಗಿರಲಿದೆ. ನಿರ್ವಹಣಾ ಕೌಶಲ್ಯದಿಂದ ನೀವು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನ ಸಾಧಿಸಬಹುದು. ಮೊದಲಿಗೆ ಕುಟುಂಬದ ಅಗತ್ಯಕ್ಕೆ ಆದ್ಯತೆ ನೀಡುವುದು ಸೂಕ್ತ. ಹಳೆಯ ಸಾಲಗಳ ಮರುಪಾವತಿಗೆ ನಿಮಗೆ ಸಹಾಯವಾಗುವ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಯಾವುದೇ ವಂಚನೆಯಾದ ಹೂಡಿಕೆಯಿಂದ ದೂರವಿರಬೇಕು. ಶೇರ್ ಬಜಾರ್ ಅಥವಾ ಬಹಳ ಅಪಾಯಕಾರಿ ಆರ್ಥಿಕ ಯೋಜನೆಗಳಿಗೆ ಕೈಹಾಕದಿರುವುದು ಶ್ರೇಯಸ್ಕರ. ಸ್ವಲ್ಪ ಮಿತವ್ಯಯ ಮತ್ತು ಹಿರಿಯರ ಸಲಹೆಯ ಮೇರೆಗೆ ನಡೆಯುವುದರಿಂದ ಹಣಕಾಸಿನಲ್ಲಿ ನೆಮ್ಮದಿಯ ಲಾಭ ಸಿಗುತ್ತದೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇರಬಹುದು. ಆದರೆ ಮೈದೇಹದ ಶಕ್ತಿ ನಷ್ಟ, ಮನುಷ್ಯರಿತರೆ ಖರ್ಚು ಅಥವಾ ತೂಕ ಹೆಚ್ಚಳದ ಚಿಹ್ನೆಗಳು ಕಂಡುಬಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಹಾಗೂ ಹಸಿರು ತರಕಾರಿಗಳನ್ನು ಹೆಚ್ಚಿಸಿ ಆಹಾರದಲ್ಲಿ ಸಮತೋಲನ ಸಾಧಿಸುವುದು ಅಗತ್ಯ. ಈ ಭಾನುವಾರದ ಸೂರ್ಯನ ಪ್ರಭಾವದಿಂದಾಗಿ ಕೆಲವರಿಗೆ ಮೈಕತ್ತಲ, ತಲೆಸುತ್ತು ಅಥವಾ ಮೈಗದುಗಿನ ತೊಂದರೆಗಳು ಆಗಬಹುದು. ಹೆಚ್ಚು ನೀರು ಕುಡಿಯುವುದು, ಬಿಸಿಲಿಗೆ ಹೋಗದೆ ನೆರಳಿನಲ್ಲಿ ಶೀತಲ ತಾಣಗಳಲ್ಲಿ ತಂಗುವುದು ಒಳಿತು. ಅಂತಃಕರಣದ ಶುದ್ಧತೆಯನ್ನು ಕಾಯ್ದುಕೊಳ್ಳಲು ಧ್ಯಾನ, ಶಾಂತ ಸಂಗೀತ ಮತ್ತು ಪ್ರಕೃತಿಯ ಮಧ್ಯೆ ಸಮಯ ಕಳೆಯುವುದು ಶ್ರೇಷ್ಠ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಈ ದಿನದ ಭವಿಷ್ಯ ಹೀಗೆ. ಇಂದು ನಿಮ್ಮ ಕುಟುಂಬದೊಂದಿಗೆ ಮನಸ್ಸು ಕಳೆಯುವ ಯೋಗವಿದೆ. ಮಕ್ಕಳಿಗೆ ಗುರಿ ನಿರ್ಧಾರ, ಶಿಕ್ಷಣ ಅಥವಾ ಜೀವನ ಮೌಲ್ಯಗಳ ಕುರಿತು ಮಾರ್ಗದರ್ಶನ ನೀಡುವುದು ಇಂದು ಶ್ರೇಷ್ಠ. ಮನೆಯ ಹಿರಿಯರ ಜೊತೆ ಆತ್ಮೀಯ ಸಂವಾದದಲ್ಲಿ ಭಾಗವಹಿಸಿ. ವಿವಾಹಿತರು ತಮ್ಮ ಸಂಗಾತಿಯ ಜೊತೆ ಆತ್ಮೀಯ ಸಮಯ ಕಳೆಯುವ ಸಾಧ್ಯತೆ ಇದೆ. ಕೆಲ ಸಂಬಂಧಗಳಲ್ಲಿ ಹಿಂದಿನ ದಿನಗಳಲ್ಲಿ ಉಂಟಾದ ದೂರದೃಷ್ಟಿಯ ಸಮಸ್ಯೆಗಳನ್ನು ನಿವಾರಿಸಲು ಇದು ಉತ್ತಮ ಅವಕಾಶ. ಅವಿವಾಹಿತರು ಭಾವನಾತ್ಮಕವಾಗಿ ಸಂಪರ್ಕ ಹೊಂದುವ ಅವಕಾಶವನ್ನು ಇಂದು ಎದುರು ನೋಡಬಹುದು. ಆದರೆ ತೀರ್ಮಾನಗಳು ಗಂಭೀರವಾಗಿರಲಿ. ವೀಕ್ಷಕರೇ, ನೀವು ಈ ದಿನ ಭಾನುವಾರದ ಸೂರ್ಯನ ಪ್ರಭಾವ ಇರುವುದರಿಂದ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಶ್ರೇಷ್ಠ. ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠನ ಮಾಡಿದರೆ ಮನಸ್ಸಿನಲ್ಲಿ ಶುದ್ಧಿ, ದೃಢತೆ ಹಾಗೂ ಶಕ್ತಿ ಉತ್ಪತ್ತಿಯಾಗುತ್ತದೆ. ಹಾಲಿನಲ್ಲಿ ಸಿಂಪಲು ಪುಷ್ಪವನ್ನು ಹಾಕಿ ದೇವರ ಪೂಜೆಯಲ್ಲಿ ಬಳಸುವುದು ಹಾಗೂ ಪಿತೃಗಳಿಗಾಗಿ ಪ್ರಾರ್ಥನೆ ಮಾಡುವ ದಿನವೂ ಹೌದು.
ತೇಜಸ್ವಿತ್ವ ಹೆಚ್ಚಿಸಲು ಆಧ್ಯಾತ್ಮದಲ್ಲಿ ಶ್ರಮಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಕಲಿಕೆಗೆ ಸಹಾಯ ಮಾಡುವುದು ಪುಣ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸುಂದರತೆ, ಶ್ರದ್ಧೆ ಹಾಗೂ ವಿನಮ್ರತೆಯ ಸಂಕೇತ. ನಿಮ್ಮ ಚಿಂತನೆಗಳಲ್ಲಿ ಸಮತೋಲನ ತರುವ, ಕಲ್ಪನೆಗೆ ಆಕಾರ ನೀಡುವ ಶಕ್ತಿ ಈ ಸಂಖ್ಯೆಯಿಂದ ಸಿಗುತ್ತದೆ. ಇದರ ಪ್ರಭಾವದಿಂದ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಸೂರ್ಯನ ಚೈತನ್ಯ, ಉತ್ಸಾಹ ಮತ್ತು ಶಕ್ತಿಯ ಸಂಕೇತ. ಇವತ್ತು ಈ ಬಣ್ಣವನ್ನು ಧರಿಸುವುದು ಅಥವಾ ಪೂಜೆಯ ಸಂದರ್ಭದಲ್ಲಿ ಕೆಂಪು ಹೂವಿನ ಬಳಕೆ ಶುಭ ಫಲಿತಾಂಶ ನೀಡಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ 15 ನಿಮಿಷ. ಈ ಸಮಯದಲ್ಲಿ ದೇವಪೂಜೆ, ವಾಣಿಜ್ಯ ಚಟುವಟಿಕೆ, ಕುಟುಂಬ ನಿರ್ಧಾರ ಅಥವಾ ಶುಭ ಕಾರ್ಯಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಮನಸ್ಸು ಸ್ಥಿರವಾಗಿರುತ್ತೆ, ಶಕ್ತಿ ಹೆಚ್ಚಿನ ಮಟ್ಟದಲ್ಲಿ ಲಭ್ಯವಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರು ಇಂದು ಬುದ್ಧಿಯ ಪ್ರಭಾವದಿಂದ ಚಂಚಲ ಮನಸ್ಸು ಸ್ಥಿರಗೊಳ್ಳುವ ಹಾಗೂ ಹೊಸ ಚಿಂತನೆಗಳೊಂದಿಗೆ ಮುನ್ನಡೆಯುವ ಒಂದು ಉತ್ತಮ ದಿನವನ್ನು ಎದುರಿಸುತ್ತಿದ್ದಾರೆ. ಭಾನುವಾರದ ವಿಶ್ರಾಂತಿಯ ಹಿನ್ನೆಲೆಯಲ್ಲಿ ಮನಸ್ಸು ವಿಶ್ರಾಂತಿ ಕೋರುತ್ತದೆ, ಆದರೆ ಒಳಗೊಳಗೆ ಹೊಸ ಯೋಜನೆಗಳು ಹುಟ್ಟಿಕೊಳ್ಳುತ್ತವೆ. ಇಂದು ನಿಮ್ಮ ಮಾತುಗಳು ಇತರರ ಮನಸ್ಸು ತಲುಪುವ ಶಕ್ತಿ ಹೊಂದಿರುತ್ತವೆ, ಆದರೆ ಚಿಂತನೆ ಮತ್ತು ಕಾರ್ಯದ ನಡುವೆ ಸಮತೋಲನ ಅಗತ್ಯ. ಮಾತಿನಲ್ಲಿ ಸತ್ಯವಿದ್ದರೂ ಸಹ ಶಿಸ್ತಿನಿಂದ, ವಿನಯದಿಂದ ಹಾಗೂ ಸಮಯಕ್ಕೆ ತಕ್ಕ ರೀತಿಯಲ್ಲಿ ಪ್ರಸ್ತಾಪಿಸಿದರೆ ಉತ್ತಮ ಫಲ. ಹೊಸ ಸಂಗಾತಿಗಳ ಪರಿಚಯ, ಸಾಮಾಜಿಕ ಸಂಪರ್ಕ ಹಾಗೂ ಸ್ನೇಹಿತರಿಂದ ಉತ್ಸಾಹದ ಮಾತುಕತೆಗಳಾಗುವ ಯೋಗವಿದೆ. ನಿಮ್ಮ ಸೃಜನಶೀಲ ಶಕ್ತಿ ಇಂದು ಹೆಚ್ಚಾಗಿರುವುದರಿಂದ ಕಲೆ, ಬರವಣಿಗೆ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿರ್ವಹಣೆ ಉತ್ತಮವಾಗಿರುತ್ತದೆ. ವೀಕ್ಷಕ, ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಇಂದು ಉದ್ಯೋಗದಲ್ಲಿ ಹೊಸ ಅಂಕಿ ಅಂಶಗಳು, ದಾಖಲೆಗಳ ಪರಿಶೀಲನೆ ಅಥವಾ ಪ್ರಸ್ತಾಪಗಳ ತಯಾರಿ ನಡೆಯಬಹುದು. ನಿಮಗೆ ಆದೇಶಗಳನ್ನು ನೀಡುವವರ ಜೊತೆ ಸ್ಪಷ್ಟ ಸಂವಹನ ಹೊಂದಿದರೆ ನಿಮ್ಮ ಕೆಲಸ ಸ್ಪಷ್ಟವಾಗಿ ಹೊಳೆಯಲಿದೆ. ಸಹೋದ್ಯೋಗಿಗಳ ಜೊತೆ ವಿಚಾರ ವಿನಿಮಯ, ತಂಡದ ಕೆಲಸಗಳಲ್ಲಿ ಮುಂದಾಗುವ ತಾಕತ್ತು ನಿಮ್ಮಲ್ಲಿ ಇರುತ್ತದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಒಳಗಲದ ಧ್ವನಿಯನ್ನು ಕೇಳಿ, ಅಷ್ಟೇ ಶ್ರೇಯಸ್ಕರ. ವ್ಯವಹಾರದವರು ಹೊಸ ಗ್ರಾಹಕರ ಸಂಪರ್ಕ, ಪರಿಷ್ಕೃತ ಸೇವೆಗಳ ಪರಿಚಯ ಅಥವಾ ವ್ಯವಹಾರ ಸಂಬಂಧಿತ ಚರ್ಚೆಗಳಿಗೆ ಉತ್ತಮ ಸಮಯ. ನಿಮ್ಮ ಬುದ್ಧಿವೈಭವ ಮತ್ತು ಅಭಿವ್ಯಕ್ತಿ ಶಕ್ತಿ ಬಳಸಿ ಉತ್ತಮ ಒಪ್ಪಂದಗಳನ್ನು ಮಾಡಿಕೊಂಡು ಮುನ್ನಡೆಯಲು ಪ್ರಯತ್ನಿಸಿ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತಿನ ದಿನ ಹಣದ ವಿನಿಮಯ ಅಥವಾ ಹಣಕಾಸು ನಿರ್ವಹಣೆಯಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯ. ಕೆಲ ಅಪ್ರತೀಕ್ಷಿತ ಖರ್ಚುಗಳು ಉಂಟಾಗಬಹುದು, ಆದ್ದರಿಂದ ಖರ್ಚಿನಲ್ಲಿ ಸಂಯಮ ಮತ್ತು ಆದ್ಯತೆಯ ಪ್ರಕಾರ ಹಣ ಬಳಸುವುದು ಸೂಕ್ತ. ಹಳೆ ಬಾಕಿ ವಸೂಲಿ ಅಥವಾ ಸಾಲದ ಮರುಪಾವತಿಗೆ ಪ್ರಯತ್ನಿಸಿದರೆ ಫಲ ಲಭಿಸಬಹುದು. ನೀವು ಇಂದು ತೀರ್ಮಾನಿಸುವ ಹಣಕಾಸು ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೂಡಿಕೆಗೆ ಯೋಚಿಸುತ್ತಿದ್ದರೆ ಸ್ಪಷ್ಟ ಮಾಹಿತಿ ಪಡೆದು ಸ್ಥಿರ ಬಡ್ಡಿದರದ ಉಳಿತಾಯದ ಮಾರ್ಗವನ್ನು ಆಯ್ಕೆ ಮಾಡಿ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಮಿಥುನ ರಾಶಿಯವರು ಮಾತಿನ ಶಕ್ತಿ ಮತ್ತು ಮನಸ್ಸಿನ ಚಪಲತೆಯ ಮೂಲಕ ಬಹಳ ಚಟುವಟಿಕೆ ಮಾಡುತ್ತಿರುತ್ತಾರೆ. ಇಂದಿನ ದಿನ ಆ ಚಟುವಟಿಕೆಯಿಂದಾಗಿ ಶಾರೀರಿಕವಾಗಿ ಕೆಲವೊಂದು ದುರ್ಬಲತೆಗಳು ಉಂಟಾಗಬಹುದು. ವಿಶ್ರಾಂತಿ, ಸಮಯಕ್ಕೆ ಆಹಾರ ಮತ್ತು ಪಾನೀಯ ಸೇವನೆ ಅಗತ್ಯ. ಕನ್ನಡಕ ಧರಿಸುವವರು ಅಥವಾ ಹೆಚ್ಚು ಓದುತ್ತಿರುವವರು ಕಣ್ಣಿನ ಆರೈಕೆ ಮಾಡಿಕೊಳ್ಳಬೇಕು. ಕೆಲವರಿಗೆ ಹೊಟ್ಟೆಯ ತೊಂದರೆ, ಜೀರ್ಣ ದೌರ್ಬಲ್ಯ ಅಥವಾ ಸಣ್ಣ ಮೈಚಳಿಗೆ ಸಾಧ್ಯತೆಗಳಿವೆ. ಮಕ್ಕಳ ಆರೋಗ್ಯದತ್ತ ಹೆಚ್ಚಿನ ಗಮನ ನೀಡಬೇಕು. ಉತ್ತಮ ನಿದ್ರೆ ಮತ್ತು ಸ್ವಚ್ಛತೆಯ ಅಭ್ಯಾಸಗಳು ಬಹುಮುಖ್ಯ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳು ಇಂದು ನಿಮ್ಮ ಮಾತು, ನಗು ಮತ್ತು ಅಭಿವ್ಯಕ್ತಿ ಮನೆಯವರಲ್ಲಿ ಸಂತೋಷ ಹರಡಬಲ್ಲದು. ಕೆಲವೊಂದು ವಿಚಾರಗಳಲ್ಲಿ ಮನಸ್ಸು ಬೇಜಾರು ಆಗಬಹುದು, ಆದರೆ ಸರಿಯಾದ ಶ್ರವಣ ಶಕ್ತಿ ಮತ್ತು ಸಮಾಧಾನಕರ ಮಾತುಗಳಿಂದ ಸಂಬಂಧಗಳು ಬಲಪಡಬಹುದು. ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಸಂಗಾತಿಯ ಜೊತೆ ಸಾಂತ್ವನದ ಮಾತುಕತೆ, ಸೌಮ್ಯ ಅಭಿವ್ಯಕ್ತಿ ಮತ್ತು ಪ್ರಾಮಾಣಿಕತೆ ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ಇಂದಿನ ದಿನವು ಬಂಧು ಬಳಗ ಅಥವಾ ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಸಾಧಿಸಲು ಸಹಕಾರಿಯಾಗಬಹುದು. ವೀಕ್ಷಕರೇ, ನೀವು ಇಂದು ಬುಧ ಗ್ರಹದ ಪ್ರಭಾವದಿಂದ ತಾತ್ವಿಕ ವಿಚಾರಗಳಲ್ಲಿ ಆಳವಾದ ಮನೋನಿಬಂಧನೆ ಸಾಧ್ಯ. ಭಗವಂತನ ನಾಮಸ್ಮರಣೆ, ಗೀತೆಯ ಅಧ್ಯಾಯ ಪಠಣ ಅಥವಾ ಧರ್ಮಚರ್ಚೆಯಲ್ಲಿ ಭಾಗವಹಿಸಿದರೆ ಉತ್ತಮ. 7ನೇ ಅಧ್ಯಾಯದ ಜ್ಞಾನವಿಜ್ಞಾನ ಯೋಗ ಪಠಣ ಮಾಡುವ ಯೋಗವಿದೆ. ಹಸಿರು ಬಣ್ಣದ ಹೂವುಗಳೊಂದಿಗೆ ಬುದ್ಧ ದೇವರಿಗೆ ನಮನ ಮಾಡಿದರೆ ಬುದ್ಧಿವೈಭವ, ಧೈರ್ಯ ಮತ್ತು ಚಾತುರ್ಯ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಗುರುಸೇವೆ ಮತ್ತು ಪಠಣ ಪುಣ್ಯ ಕೊಡುವ ದಿನ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ ಸಂಕೇತ. ಈ ಸಂಖ್ಯೆ ನಿಮ್ಮ ಆಲೋಚನೆಗಳಲ್ಲಿ ಚಂಚಲತೆಯನ್ನು ಸಮತೋಲನಕ್ಕೆ ತರುವ, ಹೊಸ ಭಾವನೆಗಳನ್ನು ಜ್ಞಾನವಾಗಿ ರೂಪಿಸುವ ಶಕ್ತಿಯನ್ನು ನೀಡುತ್ತದೆ.
ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ಕೃಷ್ಟವಾಗಲು ಈ ಸಂಖ್ಯೆಯ ಪ್ರಭಾವ ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಪ್ರಬುದ್ಧತೆ, ತಾಜಾತನ ಮತ್ತು ಚಿಂತನೆಯ ನವೀನತೆಯ ಪ್ರತೀಕವಾಗಿದೆ. ಈ ಬಣ್ಣ ಧರಿಸುವುದು ಅಥವಾ ದಿನಚರಿಯಲ್ಲಿ ಬಳಸುವುದು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಸ್ಪಷ್ಟತೆ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಕಾಲಮಾನವು ನವೀನತೆ, ಚಿಂತನಶೀಲ ನಿರ್ಧಾರ, ಸಂಬಂಧಗಳಲ್ಲಿ ಸಮನ್ವಯ ಸಾಧನೆ ಮತ್ತು ವಾಣಿಜ್ಯ ಕಾರ್ಯಗಳಲ್ಲಿ ಸಫಲತೆ ನೀಡುವ ಕಾಲವಾಗಿದೆ. ಈ ವೇಳೆ ದೇವಪೂಜೆ, ವಿದ್ಯಾಭ್ಯಾಸ ಅಥವಾ ವ್ಯವಹಾರದ ಚರ್ಚೆ ಅತ್ಯಂತ ಲಾಭದಾಯಕವಾಗಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ನೈಸರ್ಗಿಕ ಸಂವೇದನೆಗಳು ಮತ್ತು ಆತ್ಮಸಾಂತ್ವನಾತ್ಮಕ ಶಕ್ತಿ ಹೆಚ್ಚು ಚುರುಕಾಗಿರುತ್ತವೆ. ಮನಸ್ಸಿನಲ್ಲಿ ನೆಮ್ಮದಿ ಪ್ರಾಬಲ್ಯ ಹೊಂದಿರುವಂತಿದ್ದು ಆತ್ಮಪರಿಚಯಕ್ಕೆ ಯೋಗ್ಯ ದಿನವಾಗಿದೆ. ಭಾನುವಾರದ ಶಕ್ತಿಯಿಂದಾಗಿ ಮನಸ್ಥಿತಿ ಶುದ್ಧವಾಗಿರುತ್ತದೆ. ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಪುನಃ ಪಡೆದುಕೊಳ್ಳುವ ಯೋಗವಿದೆ. ಪರಿವಾರದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುವ ಯೋಗವಿದೆ. ಮನೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಧಾರ್ಮಿಕ ಚಿಂತನೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ನಿಮ್ಮ ಒಳಗುಣಗಳು ಇತರರಿಗೆ ಸ್ಫೂರ್ತಿ ನೀಡುವಂಥದ್ದಾಗಿರುತ್ತವೆ. ಈ ದಿನ ನಿಮ್ಮ ಭಾವನೆಗಳನ್ನು ನಿರ್ವಹಿಸುವ ಶಕ್ತಿ ಹೆಚ್ಚಾಗಿರುವುದರಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮನಸ್ಸು ತಟ್ಟನೆ ತಗ್ಗದಂತೆ ನೋಡಿಕೊಳ್ಳುವುದು ಸೂಕ್ತ. ವೀಕ್ಷಕರೇ, ಉದ್ಯೋಗ ಅಥವಾ ವೃತ್ತಿ ಜೀವನದ ವಿಷಯದಲ್ಲಿ ಇವತ್ತಿನ ದಿನ ಹೀಗೆ. ಉದ್ಯೋಗದಲ್ಲಿ ಕೆಲಸದ ಪ್ರಮಾಣ ಸ್ವಲ್ಪ ಹೆಚ್ಚಾಗಬಹುದು. ಆದರೂ ನೀವು ಸಹಜವಾಗಿ ಎಲ್ಲದರನ್ನೂ ಸಮರ್ಪಕವಾಗಿ ನಿಭಾಯಿಸಬಲ್ಲಿರಿ. ಅಧಿಕಾರಿ ವರ್ಗದೊಂದಿಗೆ ಮಾತುಕತೆ ವೇಳೆ ವಿನಯ ಮತ್ತು ಸ್ಪಷ್ಟತೆ ಇರಲಿ. ಹಳೆಯ ಕೆಲಸಗಳು ಪೂರೈಸುವ ಹಂತದಲ್ಲಿರುತ್ತವೆ ಮತ್ತು ಹೊಸ ಜವಾಬ್ದಾರಿಗಳ ಸಂಕೇತವೂ ತೋರುತ್ತದೆ. ಸಹೋದ್ಯೋಗಿಗಳ ಸಹಕಾರ ಇದ್ದರೂ ಕೆಲವು ನಿರ್ಧಾರಗಳನ್ನು ನೀವು ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕಾಗಬಹುದು. ವೃತ್ತಿ ಬದಲಾವಣೆ ಅಥವಾ ಪುನರ್ವಿನ್ಯಾಸದ ಬಗ್ಗೆ ಯೋಚಿಸುತ್ತಿದ್ದವರು ಇಂದು ಹೊಸ ಮಾಹಿತಿ ಅಥವಾ ಸಂಪರ್ಕ ಪಡೆಯಬಹುದು. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತು ಹಣದ ಹರಿವಿನಲ್ಲಿ ಸಮತೋಲನ ಸಾಧಿಸುವ ಯೋಗವಿದೆ. ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಮುಂಚೆ ಮಾಡಿದ ಯೋಜನೆಗಳಿಂದ ಕೆಲವು ನಿರೀಕ್ಷಿತ ಆದಾಯಗಳು ಲಭಿಸಬಹುದು. ಉಳಿತಾಯದ ಹೊಸ ಮಾರ್ಗಗಳು ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ಹೂಡಿಕೆಗೆ ಮುನ್ನ ಹಿರಿಯರ ಸಲಹೆ ಕೇಳುವುದು ಉತ್ತಮ. ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಸಮರ್ಪಕವಾಗಿ ಹಂಚಿಕೊಳ್ಳುವ ಕೌಶಲ್ಯ ಅಗತ್ಯ. ಮಿತವ್ಯಯ ಮತ್ತು ಖರ್ಚಿನಲ್ಲಿ ನಿಷ್ಠೆ ಇಟ್ಟುಕೊಂಡರೆ ನಿಮ್ಮ ಹಣಕಾಸಿನ ಸ್ಥಿತಿ ಶ್ರೇಷ್ಠವಾಗುತ್ತದೆ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇವತ್ತು ಆರೋಗ್ಯದಲ್ಲಿ ಸಾಧಾರಣ ಸ್ಥಿತಿಯೇ ಮುಂದುವರಿಯುತ್ತದೆ. ಹೊಟ್ಟೆದೊಪ್ಪಿ, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಆಹಾರ ಸಂಬಂಧಿತ ಸಮಸ್ಯೆಗಳಿಗೆ ಹೆಚ್ಚಿನ ಕಾಳಜಿಯ ಅಗತ್ಯ. ಈ ದಿನ ಚಳಿಗಾಲದ ಆಹಾರ ಅಥವಾ ಎಲೆ, ಹಣ್ಣುಗಳ ಬಳಕೆ ಉತ್ತಮ ಫಲ ನೀಡುತ್ತದೆ. ನೀವು ಜಗತ್ತಿನ ಒತ್ತಡದಿಂದ ದೂರವಿರುವ ಮನಃಶಾಂತಿಯನ್ನು ಅನುಭವಿಸಬಲ್ಲಿರಿ. ಪ್ರಕೃತಿಯ ಸಾನ್ನಿಧ್ಯ, ನೀರಿನ ಧಾರೆ ಅಥವಾ ತೋಟದಲ್ಲಿ ನಡೆದಾಟದಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು. ನಿಯಮಿತ ವ್ಯಾಯಾಮ ಮತ್ತು ಶ್ವಾಸಾಭ್ಯಾಸಗಳ ಅಭ್ಯಾಸವು ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಲು ಸಹಾಯಕ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇವತ್ತು ಕುಟುಂಬದಲ್ಲಿ ಶಾಂತಿಯು ಅಡಿಪಾಯವಾಗಿರುವಂತಿದೆ. ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ತಲುಪುವ ಶಕ್ತಿ ಹೊಂದಿರುವುದರಿಂದ ಸನ್ನಿಹಿತರೊಂದಿಗೆ ಹೃದಯ ಸ್ಪರ್ಶಿ ಸಂವಾದ ನಡೆಸಲು ಇದು ಉತ್ತಮ ದಿನ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಮರ್ಪಕವಾದ ಸಂವಾದ ನಡೆಸಬಹುದಾದ ದಿನ. ಪ್ರೇಮ ಸಂಬಂಧಗಳಲ್ಲೂ ಜವಾಬ್ದಾರಿ ಹಾಗೂ ನಿಷ್ಠೆಯ ಮಹತ್ವ ಅರಿಯುವ ಸಂದರ್ಭ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆ ಬಗ್ಗೆ ಚರ್ಚೆ ನಡೆಯಬಹುದು. ಮನೆಯ ಹಿರಿಯರ ಆರೋಗ್ಯದ ಕುರಿತು ವಿಶೇಷ ಕಾಳಜಿ ವಹಿಸಿ. ವೀಕ್ಷಕರೇ, ನೀವು ಇಂದು ಭಾನುವಾರದ ಶಕ್ತಿಯ ಪ್ರಭಾವದಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ ಪೂಜೆ ಮಾಡುವುದು ಶ್ರೇಷ್ಠ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸುವ ಮೂಲಕ ಆತ್ಮದಲ್ಲಿ ಪ್ರಜ್ಞೆ, ಶಕ್ತಿ, ಉತ್ಸಾಹ ಉದಯವಾಗುವುದು ಖಚಿತ. ಪವಿತ್ರ ನದಿ ಸ್ನಾನ, ತೀರ್ಥಕ್ಷೇತ್ರಗಳ ಧ್ಯಾನ ಅಥವಾ ಪ್ರಾತಃ ಕಾಲದಲ್ಲಿ ಗಾಯಕಿಯ ಪಠಣದಿಂದ ಆತ್ಮಶುದ್ಧಿ ಸಿದ್ಧಿಯಾಗಬಹುದು. ಅವಶ್ಯವಾಗಿ ಮನೆ ದೇವರ ಪೂಜೆಗೆ ಪ್ರಾಮುಖ್ಯತೆ ನೀಡಿ. ಅನ್ನದಾನ ಅಥವಾ ಹಣ್ಣಿನ ದಾನ ಮಾಡುವ ಯೋಗ ಶುಭವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆಯ ಸಂಕೇತವಾಗಿರುವುದು ಭಾವನೆ, ಮನಸ್ಸು ಮತ್ತು ಭಿನ್ನತೆಯ ಸಮತೋಲನ. ನಿಮ್ಮ ಜೀವನದಲ್ಲಿ ಭದ್ರತೆ ಹಾಗೂ ಬಂಧು ಬಳಗದ ಬೆಂಬಲ ಪಡೆಯಲು ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ತಾಜಾತನ ಮತ್ತು ಪ್ರಕೃತಿಯ ಶಕ್ತಿಯಾಗಿದೆ. ಇಂದಿನ ದಿನದಲ್ಲಿಯೂ ಈ ಬಣ್ಣ ನಿಮಗೆ ಶಾಂತಿದಾಯಕ ಹಾಗೂ ಆರೋಗ್ಯಪೂರ್ಣ ಶಕ್ತಿಯನ್ನು ನೀಡಬಲ್ಲದು. ಬಟ್ಟೆಗಳಲ್ಲಿ ಅಥವಾ ಪೂಜಾ ಸಾಮಗ್ರಿಯಲ್ಲಿ ಇದರ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:45. ಈ ಸಮಯದಲ್ಲಿ ನೀವು ಮಾಡುತ್ತಿರುವ ಯಾವುದೇ ನಿರ್ಧಾರಗಳು ಅಥವಾ ಕಾರ್ಯಪ್ರವೃತ್ತಿಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ.
ಈ ಸಮಯದಲ್ಲಿ ದೇವಪೂಜೆ, ವ್ಯವಹಾರ ಸಂಬಂಧಿ ಚಟುವಟಿಕೆ ಅಥವಾ ಕುಟುಂಬ ನಿರ್ಣಯಗಳು ಶ್ರೇಷ್ಠವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಉತ್ಸಾಹ ಹಾಗೂ ಶ್ರೇಷ್ಠತೆಯ ಪ್ರತೀಕವಾಗಿ ಮಿಂಚುವ ದಿನ. ನಿಮ್ಮ ನೈಜ ನಾಯಕತ್ವ ಗುಣಗಳು ಹೊರಹೋಗುವ ಸಂದರ್ಭಗಳು ಕಂಡುಬರುತ್ತವೆ. ಈ ಭಾನುವಾರದ ರವಿ ಪ್ರಭಾವ ನಿಮಗೆ ಸ್ತಬ್ಧತೆಗೂ ಇಲ್ಲದ ಶಕ್ತಿ ಹಾಗೂ ದೃಢತೆಯನ್ನು ನೀಡುತ್ತದೆ. ತೀರ್ಮಾನಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳುವ ಹಾಗೂ ನೂತನ ಯೋಜನೆಗಳಿಗೆ ಶ್ರೇಷ್ಠ ಪ್ರಾರಂಭ ನೀಡುವ ದಿನವಿದು. ಇಂದು ಸೃಜನಶೀಲತೆ ಹಾಗೂ ಪ್ರಭಾವಶಾಲಿ ಸಂವಾದ ಶಕ್ತಿಯು ನಿಮ್ಮ ಬಲವಾಗಲಿದೆ. ನಿರ್ಧಾರಗಳನ್ನು ಹೆಚ್ಚು ಚಿಂತನಶೀಲವಾಗಿ ತೆಗೆದುಕೊಳ್ಳಿ. ಅಹಂಕಾರ ಅಥವಾ ತೀವ್ರ ಪ್ರತಿಕ್ರಿಯೆಗಳಿಂದ ದೂರವಿರಿ. ತಾಳ್ಮೆಯೊಂದಿಗೆ ಹಾಗೂ ಪ್ರಾಮಾಣಿಕವಾಗಿ ನಡೆದುಕೊಂಡರೆ ಯಶಸ್ಸು ನಿಮಗೆ ಸೇರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಧೈರ್ಯ, ಸ್ಪಷ್ಟತೆ ಹಾಗೂ ನಾಯಕತ್ವದ ಗುಣಗಳು ಮೇಲುಗೈ ಸಾಧಿಸುತ್ತವೆ. ಹಿರಿಯರ ದೃಷ್ಟಿಯಲ್ಲಿ ನಿಮ್ಮ ಸ್ಥಾನಮಾನ ಉತ್ತಮವಾಗುತ್ತದೆ. ಹೊಸ ಹೊಣೆಗಾರಿಕೆಗಳ ಸಾಧ್ಯತೆಗಳಿವೆ. ಅವುಗಳನ್ನು ಸ್ವೀಕರಿಸುವಲ್ಲಿ ಆತ್ಮವಿಶ್ವಾಸವನ್ನು ತೋರಿಸಿ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಬಹುದು. ನಿಮಗೆ ನಿಮ್ಮ ಪ್ರತಿಭೆ ತೋರಿಸಲು ಅವಕಾಶ ಸಿಗುವುದು, ಆದರೆ ಅದನ್ನು ಅಡಕವಾಗಿರಿಸದೆ ನಿರಾಳವಾಗಿ ನಿರ್ವಹಿಸಿ. ಉದ್ಯಮಿಗಳಿಗಾಗಿ ಇದು ಹೊಸ ಐಡಿಯಾಗಳನ್ನು ಅನ್ವಯಿಸುವ, ಮಾರುಕಟ್ಟೆಯ ಪ್ರಚಾರ ವಿಧಾನವನ್ನು ಪರಿಷ್ಕರಿಸುವ ಮತ್ತು ಗ್ರಾಹಕರೊಂದಿಗೆ ನೇರ ಸಂವಾದ ನಡೆಸುವ ಉತ್ತಮ ದಿನವಾಗಿದೆ. ನೂತನ ತಂತ್ರಜ್ಞಾನ ಅಥವಾ ಪ್ರಚಾರ ಮಾಧ್ಯಮಗಳ ಬಳಕೆಯಿಂದ ಲಾಭವಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದ ಯೋಗವಿದೆ. ವಿಶೇಷವಾಗಿ ನಿಮ್ಮ ಶ್ರಮ ಹಾಗೂ ಬುದ್ಧಿವಂತ ನಿರ್ಧಾರಗಳಿಂದ ಹಳೆಯ ಬಾಕಿಗಳ ಪಾವತಿ ಸಾಧ್ಯವಿದೆ. ಸಹಾಯಕರು ಅಥವಾ ಕುಟುಂಬ ಸದಸ್ಯರಿಂದ ಹಣಕಾಸಿನ ಸಹಾಯ ದೊರೆಯಬಹುದು. ಬಂಡವಾಳ ಹೂಡಿಕೆ ವಿಷಯದಲ್ಲಿ ಅತಿಯಾದ ಆತುರವಿಲ್ಲದೆ ಯೋಚಿಸಿ. ಕಿರು ಬಂಡವಾಳ ಹೂಡಿಕೆಗಳ ಲಾಭ ಸಾಧ್ಯವಿದೆ, ಆದರೆ ದೊಡ್ಡ ಮೊತ್ತದ ಹೂಡಿಕೆಗೆ ಮುಂಚಿತವಾಗಿ ನಿಖರವಾದ ಮಾಹಿತಿಯನ್ನು ಪರಿಶೀಲಿಸಿ. ಇತ್ತೀಚೆಗೆ ಮಾಡಿದ ಹಣಕಾಸು ನಿರ್ಧಾರಗಳು ಉತ್ತಮವಾಗಿ ಬೆಳೆಯುವ ಸೂಚನೆ ಇದೆ. ಇಂದಿನ ದಿನ ಖರ್ಚಿನಲ್ಲಿ ನಿಯಂತ್ರಣವಿದ್ದರೆ ನಾಣ್ಯ ಸ್ವರೂಪದಲ್ಲಿ ನಿಖರವಾದ ಉನ್ನತಿಗಿಂತ ಹೆಚ್ಚಾಗಿ ಸಮಾಧಾನ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಆದರೆ ಶಿರೋವೇದನೆ, ಕಣ್ಣುಗಳ ಒತ್ತಡ ಅಥವಾ ನಿದ್ರಾಹೀನತೆ ಸಮಸ್ಯೆ ಎದುರಾಗಬಹುದು. ಹಗಲು ನಿದ್ರೆ ತಪ್ಪಿಸಿ ಸಾಯಂಕಾಲ ನಡಿಗೆ ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಆಹಾರದಲ್ಲಿ ಹೆಚ್ಚು ಮಸಾಲೆ, ಎಣ್ಣೆ ಅಥವಾ ಮಿಠಾಯಿಗಳನ್ನು ತಪ್ಪಿಸಲು ಯತ್ನಿಸಿ. ಶುಚಿಯಾಗಿಲ್ಲದ ಆಹಾರದಿಂದ ಹೊಟ್ಟೆ ಸಮಸ್ಯೆಗಳ ಸಾಧ್ಯತೆ. ಬೆಳಗಿನ ಉಪವಾಸ ಯೋಗ, ನೇರ ನೀರಿನಿಂದ ಸ್ನಾನವು ದೇಹ ಮನಸ್ಸಿಗೆ ಸಮತೋಲನ ನೀಡಬಹುದು. ಆತ್ಮಶಕ್ತಿಯನ್ನು ಹೆಚ್ಚಿಸಲು ರವಿಗೆ ಅರ್ಪಣೆಯು, ಸೂರ್ಯನ ದರ್ಶನ ಅಥವಾ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡುವುದು ಫಲಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಪ್ರೀತಿ, ಶ್ರದ್ಧೆ ಹಾಗೂ ಆತ್ಮೀಯತೆ ಹೆಚ್ಚಾಗುವ ಸಾಧ್ಯತೆ. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಶ್ರೇಷ್ಠ ಫಲ ನೀಡುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂತೋಷದ ಸಂಭಾಷಣೆ, ನೆನಪುಗಳ ಹಂಚಿಕೆ, ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಕಾಲ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದೊಳಗಿನ ಕ್ಷುಲ್ಲಕ ಬುದ್ಧಿಭೇದಗಳೇ ಇದ್ದರೂ ಸಹ ನಿಮ್ಮ ಹೃದಯಪೂರ್ವಕ ನಡೆ ಅದನ್ನು ಪರಿಹರಿಸಬಲ್ಲದು. ನೀವು ಇಂದು ಮನಸ್ಸು ಬೆಳಗಿಸಲು ಬೇಕಾದ ಶಬ್ದಗಳ ಶಕ್ತಿ ಹೊಂದಿರುತ್ತೀರಿ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಭಾನುವಾರದ ರವಿ ಪ್ರಭಾವ ನಿಮ್ಮ ಆಧ್ಯಾತ್ಮಿಕ ಚಿಂತನೆಗೆ ಗುರಿಯಾಗಬಹುದು. ಈ ದಿನ ಓಂ ಗೃಹಿಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 128 ಅಥವಾ 308 ಬಾರಿ ಜಪಿಸುವುದು ಉತ್ತಮ. ಸೂರ್ಯನ ದರ್ಶನ, ಜಲಾರ್ಪಣ ಹಾಗೂ ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಧ್ಯಾನ ಮಾಡುವುದು ಮನಃಶಾಂತಿಗೆ ಕಾರಣವಾಗಬಹುದು. ಸೂರ್ಯನಿಗೆ ಅರ್ಪಿಸಲು ಕೆಂಪು ಹೂವುಗಳು, ಕಚ್ಚಾ ಹಣ್ಣುಗಳು ಅಥವಾ ಗೋಧಿಯನ್ನೊಳಗೊಂಡ ನೈವೇದ್ಯ ನೀಡಬಹುದು. ವಿತ್ತದಿಂದ ಸಾಮರ್ಥ್ಯವಿದ್ದರೆ ದಿವ್ಯಾಂಗರಿಗೆ ಅಥವಾ ಹಿರಿಯರ ಸಹಾಯ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಸ್ಫುಟ ಶಕ್ತಿಯ ಸಂಕೇತ. ಇದು ನಿಮ್ಮಲ್ಲಿನ ನಾಯಕತ್ವ, ಪ್ರಭಾವ ಮತ್ತು ಸ್ಫೂರ್ತಿಯ ಪ್ರತೀಕವಾಗಿದೆ. ಇಂದಿನ ದಿನದಲ್ಲಿ ಈ ಶಕ್ತಿಯನ್ನು ಒಳಗೆಳೆದು ಹೊಸ ಪ್ರಾರಂಭಗಳನ್ನು ಮಾಡಿ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ಉತ್ಸಾಹ, ಪುನರ್ಶಕ್ತಿ ಮತ್ತು ಸ್ಪಷ್ಟತೆಯ ಸೂಚಕ. ಇಂದಿನ ದಿನ ಈ ಬಣ್ಣದ ಉಡುಪಿನ ತೊಡುಗೆ ಅಥವಾ ಹೂವಿನ ಅಲಂಕಾರದಿಂದ ಪೂರಕ ಶಕ್ತಿಯನ್ನು ಪಡೆಯಬಹುದು. ಶುಭ ಸಮಯ ಬೆಳಗ್ಗೆ 8:15 ರಿಂದ ಬೆಳಗ್ಗೆ 10:55. ಈ ಸಮಯದಲ್ಲಿ ದೇವತಾ ಪೂಜೆ, ಉತ್ಸಾಹದ ಕಾರ್ಯಾರಂಭ, ಕುಟುಂಬ ಸಮಾಲೋಚನೆ ಅಥವಾ
ಹೊಸ ಯೋಜನೆಯ ಪ್ರಾರಂಭ ಅತ್ಯಂತ ಫಲಪ್ರದ. ಈ ಸಮಯದಲ್ಲಿ ಚೈತನ್ಯ ಹೆಚ್ಚಾಗಿ ಕಾರ್ಯಫಲ ಸಕಾರಾತ್ಮಕವಾಗುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶ್ರದ್ಧೆ, ಚಿಂತನಶೀಲತೆ ಮತ್ತು ಸೇವಾ ಮನೋಭಾವದಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ಪರಿಹಾರಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಪ್ರಾಮಾಣಿಕತೆ ಮತ್ತು ನಿಖರತೆಯು ನಿಮ್ಮ ಇಂದು ದಿನದ ಶಕ್ತಿ ಕೇಂದ್ರವಾಗಿವೆ. ಆದರೆ ಅತಿಯಾದ ಚಿಂತೆ ಅಥವಾ ಸಣ್ಣ ವಿಷಯಗಳ ಬಗ್ಗೆ ಆತುರದಿಂದ ದೂರವಿರುವುದು ಮಗ್ಗಲು. ನಿರ್ಣಯಗಳಲ್ಲಿ ಸಮತೋಲನ ಹಾಗೂ ನಿಗದಿತ ಯೋಚನೆಯ ಅಗತ್ಯವಿದೆ. ಇತರರ ಮಾತುಗಳನ್ನು ಹೆಚ್ಚು ಎತ್ತಿಕೊಂಡು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ತಾಳ್ಮೆಯು ನಿಮ್ಮ ರಕ್ಷಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ, ನಿಖರವಾದ ಕೆಲಸ ಪದ್ಧತಿ ಹಾಗೂ ಸಮಯ ನಿಯಂತ್ರಣ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆಯುವುದು, ಆದರೆ ಕೆಲ ಸಂದರ್ಭಗಳಲ್ಲಿ ಅವರ ನಿರ್ಲಕ್ಷ್ಯದಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಇದರೊಂದಿಗೆ ಸಮಂಜಸವಾಗಿ ಮುನ್ನಡೆಸುವ ಗುಣ ತೋರಿಸುವುದು ಅವಶ್ಯ. ಹಿರಿಯರಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿಯ ಅವಕಾಶ ಇದೆ. ಕೆಲಸದ ಸ್ಥಳದಲ್ಲಿ ಬದಲಾವಣೆಯು ಅಥವಾ ಹೊಸ ಪ್ರಾಜೆಕ್ಟ್ ಪ್ರಾರಂಭವಾಗುವ ಸಾಧ್ಯತೆ. ಹೊಸ ತಂತ್ರಜ್ಞಾನ ಕಲಿಯುವ ಜಿಗಿಯು ನಿಮ್ಮ ಬೆಳವಣಿಗೆಗೆ ಪೂರಕವಾಗುತ್ತದೆ. ಸ್ವತಂತ್ರವಾಗಿ ಕೆಲಸ ಮಾಡುವವರಿಗೆ ಇಂದಿನ ದಿನ ನವೀನ ವಿನ್ಯಾಸ ಅಥವಾ ಸೇವೆಯ ಪ್ರಾರಂಭಕ್ಕೆ ಸೂಕ್ತ. ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ವಿವೇಚನೆ ಮುಖ್ಯ. ಅಗತ್ಯವಿಲ್ಲದ ಖರ್ಚುಗಳನ್ನು ನಿಯಂತ್ರಿಸಬೇಕು. ಹಳೆಯ ಸಾಲಗಳ ಪಾವತಿ ಮಾಡುವ ಯೋಗವಿದೆ. ಆರ್ಥಿಕವಾಗಿ ತಾತ್ಕಾಲಿಕ ತೊಂದರೆ ಇದ್ದರೂ ಸಹ ನಿಮ್ಮ ಯೋಜಿತ ಸಂಚಯ ತಂತ್ರದಿಂದ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಹೂಡಿಕೆ ಯೋಚಿಸುವವರು ಇಂದು ಶುದ್ಧವಾಗಿ ಪರಿಶೀಲಿಸಿದ ಯೋಜನೆಗಳಲ್ಲಿಯೇ ಬಂಡವಾಳ ಹೂಡಿಕೆ ಮಾಡಬೇಕು. ಜ್ಯೋತಿಷ್ಯ ದೃಷ್ಟಿಯಿಂದ ಚಂದ್ರ ಮತ್ತು ಬುಧನ ಪ್ರಭಾವದಿಂದ ಈ ದಿನ ದೀರ್ಘಕಾಲೀನ ಬಂಡವಾಳ ಹೂಡಿಕೆಗೆ ಹಿತವಲ್ಲ. ಪರಿವಾರದಿಂದ ಅಥವಾ ಹಿತೈಷಿಗಳಿಂದ ಹಣಕಾಸಿನ ಸಹಾಯ ನಿರೀಕ್ಷಿಸಬಹುದು, ಆದರೆ ಶಿಸ್ತು ಮತ್ತು ಗೌಪ್ಯತೆಯಿಂದ ವರ್ತನೆ ಇರಲಿ. ಇನ್ನು ವೀಕ್ಷಕರೇ, ಆರೋಗ್ಯದ ಬಗ್ಗೆ ಕೇಳುವುದಾದರೆ ಇಂದು ತೂಕ ಹೆಚ್ಚಳ, ಅಜೀರ್ಣೆ ಅಥವಾ ಹೊಟ್ಟೆದೋಷದ ತೊಂದರೆ ಸಾಧ್ಯ. ಆಹಾರ ನಿಯಮಿತವಾಗಿರಲಿ. ನೀರಿನ ಸೇವನೆ ಸಾಕಷ್ಟು ಇರಲಿ. ಆಹಾರದಲ್ಲಿ ಹಸಿವಿಗಿಂತ ಹೆಚ್ಚು ಸೇವಿಸುವ ಸ್ವಭಾವವಿದ್ದರೆ ಅದನ್ನು ನಿಯಂತ್ರಿಸುವ ತಪಸ್ಸು ಇಂದು ಬೇಕು. ಹೃದಯ ಸಂಬಂಧಿ ಅಥವಾ ಮಧುಮೇಹ ಇರುವವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚಿನ ಕಾಲ ಕುಳಿತುಕೊಳ್ಳುವ ಕೆಲಸವಿದ್ದರೆ ಮಧ್ಯ ಮಧ್ಯೆ ಚಲನೆಯ ಅಭ್ಯಾಸ ಇರಲಿ. ಹಗುರ ವ್ಯಾಯಾಮ, ಯೋಗ ಅಥವಾ ತಡೆಯಲ್ಪಟ್ಟ ಉಸಿರಾಟದ ಅಭ್ಯಾಸದಿಂದ ದೈಹಿಕ ಶಕ್ತಿ ಪುನಃಸ್ಥಾಪನೆ ಸಾಧ್ಯ. ಆತ್ಮಚೈತನ್ಯಕ್ಕೆ ಇಂದು ಸಂಗೀತ, ಪ್ರವೃತ್ತಿಯಿಂದ ದೂರವಿರುವ ಹಸಿರು ಪರಿಸರ ಅಥವಾ ದೇವದರ್ಶನ ಅನುಕೂಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆಯು ಸಾಧನೆಯ ಹಾದಿಗೆ ಮುನ್ನಡೆಸುತ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ. ಸಂಬಂಧಗಳ ಬಗ್ಗೆ ನಿಮ್ಮ ಗಂಭೀರ ನೋಟ ಇತರರಿಗೆ ಸಹಾಯವಾಗಬಹುದು, ಆದರೆ ಹೆಚ್ಚು ವಿಶ್ಲೇಷಣೆಯಿಂದ ಸಂಬಂಧಗಳಲ್ಲಿ ನಗು ತಪ್ಪಿಸಿಕೊಳ್ಳಬೇಡಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಕೆಲವು ನಾಜೂಕಾದ ವಿಷಯಗಳ ಚರ್ಚೆ ನಡೆಯಬಹುದು. ಅದು ಸರಿಯಾದ ರೀತಿಯಲ್ಲಿ ಮುಗಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಇಚ್ಛಾಶಕ್ತಿ ಇರಲಿ. ಒಂಟಿತನ ಭಾಸವಾಗುತ್ತಿರುವವರಿಗೆ ಈ ದಿನ ಆತ್ಮೀಯರ ಸಂಪರ್ಕದಿಂದ ಧೈರ್ಯ ಮತ್ತು ನೆಮ್ಮದಿ ಸಿಗಬಹುದು. ವೀಕ್ಷಕರೇ, ನೀವು ಇಂದು ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅನುಕೂಲಕರ. ಗಣಪತಿ ದೇವನ ಧ್ಯಾನ. ಬುದ್ಧಿಗೆ ಪೂರಕವಾದ ಹಸಿರು ಬಣ್ಣದ ನೈವೇದ್ಯ ಅಥವಾ ತುಳಸಿ ಅರ್ಪಣದಿಂದ ಉತ್ತಮ ಫಲ ಸಿಗಬಹುದು. ಬುದ್ಧಿ ಹಾಗೂ ಶಾಂತಿಯ ಸಲುವಾಗಿ ಬೆಳ್ಳಿಗೆ ಬೆಲೆ ಕಡಿಮೆ ಇರುವ ಹಸಿ ಹಣ್ಣುಗಳು ಅಥವಾ ಬೇಳೆ ಅಡುಗೆ ದಾನ ಮಾಡುವ ದಾರಿ ಉತ್ತಮ. ಮನೆ ವೃತ್ತದಲ್ಲಿರುವ ಪುಟ್ಟ ದೇವಾಲಯ ಅಥವಾ ಹಳ್ಳಿಯ ದೇವಸ್ಥಾನಕ್ಕೆ ಭೇಟಿ ಕೊಡುವುದು ಮನಸ್ಸಿಗೆ ತಂಪು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ ಸಂಬಂಧಿಸಿದ ಶಕ್ತಿ. ಇಂದು ಈ ಸಂಖ್ಯೆಯ ಸ್ಪಂದನೆಯು ನಿಮಗೆ ಜವಾಬ್ದಾರಿಯುತ ಹಾಗೂ ವಿವೇಚನಾತ್ಮಕ ನಡೆಗೆ ಶಕ್ತಿಯಾಗಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮತೋಲನ, ಶಾಂತಿ ಹಾಗೂ ಚಿಂತನದ ಸಂಕೇತ. ಈ ಬಣ್ಣದ ಉಡುಪಿನ ತೊಡುಗೆ ಅಥವಾ ಸುತ್ತಲಿನ ವಸ್ತುಗಳಿಂದ ಆತ್ಮಸ್ಥೈರ್ಯ ಹೆಚ್ಚಾಗುವುದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯಾಹ್ನ 1:55 ಈ ಸಮಯದಲ್ಲಿ ದಿನದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಹೊಸ ಕಾರ್ಯಾರಂಭ ಅಥವಾ ಧ್ಯಾನ ಪುಣ್ಯಕರ್ಮ ಮಾಡುವುದರಿಂದ ಉತ್ತಮ ಫಲ ಸಿಗುವುದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸೌಂದರ್ಯ, ಸಮತೋಲನ ಮತ್ತು ವೈಚಾರಿಕ ಶುದ್ಧತೆಗೆ ಒತ್ತು ನೀಡುವ ದಿನ.
ನಿಮ್ಮ ವೈವಿಧ್ಯಮಯ ಅಭಿರುಚಿಗಳು ಮತ್ತು ವಿನಮ್ರ ನಡವಳಿಕೆಯಿಂದ ಇತರರ ಮನಸೆಳೆಯಲು ಸಾಧ್ಯವಾಗುತ್ತದೆ. ಶನಿ ಮತ್ತು ಶುಕ್ರನ ಪ್ರಭಾವದಿಂದ ಚಿಂತನೆಯ ಆಳವೂ ಇರುತ್ತದೆ, ಆದರೆ ಸಂಯಮ ಮತ್ತು ಶಾಂತಿ ಮೂಲಕ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಿರಿ. ಇಂದಿನ ದಿನವನ್ನು ಶ್ರದ್ಧಾ, ಸ್ಪಷ್ಟತೆ ಮತ್ತು ಸಾತ್ವಿಕ ಮನೋಭಾವದೊಂದಿಗೆ ಎದುರಿಸುವುದು ಉತ್ತಮ. ನಿರ್ಧಾರಗಳಲ್ಲಿ ತಾಳ್ಮೆ ಅಗತ್ಯ. ನಿಮ್ಮ ಮಾನಸಿಕ ಸ್ಥಿತಿಗೆ ಸಮತೋಲನ ನೀಡಲು ನಿಸರ್ಗದ ಜೊತೆಗಿರುವುದು ಅಥವಾ ಧ್ಯಾನಾಭ್ಯಾಸ ಸಹಕಾರಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಆಯ್ಕೆಗಳ ಅನ್ವೇಷಣೆ ಮತ್ತು ಸಹಕಾರದ ಮೂಲಕ ಯಶಸ್ಸು ಕಂಡುಬರಬಹುದು. ಇಂದು ನಿಮ್ಮ ಶ್ರಮಕ್ಕೆ ತಕ್ಷಣ ಫಲವಿಲ್ಲದಿದ್ದರೂ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಲಿದೆ. ಸಹೋದ್ಯೋಗಿಗಳೊಂದಿಗೆ ಸಮರ್ಪಿತ ಸಂವಾದ ಮತ್ತು ಶ್ರದ್ಧೆಯ ನಡೆ ಯಶಸ್ಸಿನ ಹಾದಿಯಾಗಿದೆ. ವ್ಯಾಪಾರದಲ್ಲಿ ನೀವು ನವೀನ ಮಾರ್ಗಗಳನ್ನು ಪರಿಶೀಲಿಸಬಹುದು. ಗ್ರಾಹಕರ ಸೆಳೆಯುವ ನವೀನ ತಂತ್ರಗಳು ಯಶಸ್ವಿಯಾಗಬಹುದು. ಇಂದು ವ್ಯಾಪಾರದ ಪ್ರಗತಿಗೆ ಪುಟಾಣಿ ಬದಲಾವಣೆಗಳು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ನ್ಯಾಯ, ಸಮಾನತೆ ಮತ್ತು ಸತ್ಯಕ್ಕೆ ನೀವು ಹಿಡಿತವಿಡದಿದ್ದರೆ ಯಾವುದೇ ವೃತ್ತಿಪರ ಗೊಂದಲಗಳೇ ಇದ್ದರೂ ಸಹ ಸಹಜವಾಗಿ ಪರಿಹಾರ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸಮತೋಲನ ಇರಿಸಿಕೊಳ್ಳುವುದು ಮುಖ್ಯ. ಅತಿರೇಕ ಖರ್ಚು ಅಥವಾ ಆಕಸ್ಮಿಕ ವೆಚ್ಚದಿಂದ ತೊಂದರೆಯ ಸಾಧ್ಯತೆಗಳಿವೆ. ಆದ್ದರಿಂದ ಖರ್ಚು ಮಾಡುವ ಮುನ್ನ ಸ್ವಲ್ಪ ಯೋಚಿಸಿ. ಹಳೆಯ ಬಂಡವಾಳ ಹೂಡಿಕೆಗಳು ಕೆಲವೊಂದು ನಿರೀಕ್ಷಿತ ಫಲ ನೀಡಬಹುದು, ಆದರೆ ಹೊಸ ಬಂಡವಾಳ ಹೂಡಿಕೆಯಲ್ಲಿ ಧೈರ್ಯವಿದ್ದರೂ ಸಹ ಮಿತಿಯ ಒಳಗಿನ ನಿರ್ಧಾರಗಳೇ ಉತ್ತಮ. ಸಾಲ ತೆಗೆದುಕೊಳ್ಳುವುದು ಅಥವಾ ಸಾಲ ಕೊಡುವುದು ಇಂದು ಅಪಾಯಕಾರಿ. ಹಣದ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಲಿ. ಕುಟುಂಬದವರ ಸಲಹೆ ಹಾಗೂ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಲಾಭಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನಲ್ಲಿ ಯೋಚನೆಗಳು ಹೆಚ್ಚಿನವು ಇರುತ್ತವೆ. ತೀವ್ರ ಆಳವಾದ ಚಿಂತನೆಯಿಂದ ಬಡಲಿನಿಂದ ತೊಂದರೆ ಉಂಟಾಗಬಹುದು. ನಿದ್ರಾ ಸಮಸ್ಯೆ, ತಲೆನೋವು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆ ಎದುರಾಗಬಹುದು. ಆಹಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ತಾಜಾ ಹಣ್ಣು, ಸಬ್ಬಸಿಗೆ ಸೊಪ್ಪು ಅಥವಾ ಬೆಲ್ಲಜೀರಿಗೆ ಇರುವ ಪಾನೀಯಗಳ ಸೇವನೆ ಉತ್ತಮ. ಪ್ರಾಣಾಯಾಮ, ಮನಃಶಾಂತಿಗಾಗಿ ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಉತ್ತಮ. ಇಂದು ಕಫದ ಜಟಿಲತೆ ಅಥವಾ ಚರ್ಮದ ಅಲರ್ಜಿ ಸಮಸ್ಯೆಗಳ ಸೂಚನೆಗಳಿವೆ. ಆದ್ದರಿಂದ ಹೆಚ್ಚಿನ ನೀರಿನ ಸೇವನೆ ಹಾಗೂ ಉತ್ತಮ ನಿದ್ರೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಂವಾದದ ಮೂಲಕ ಸಂಬಂಧ ಬಲವಾಗಲಿದೆ. ಇತ್ತೀಚೆಗೆ ಉದ್ಭವವಾದ ಚಿಕ್ಕಪುಟ್ಟ ಅಸಮಾಧಾನಗಳಿಗೆ ಇಂದು ಪರಿಹಾರದ ಯೋಗವಿದೆ. ನಿಮ್ಮ ಸೌಮ್ಯ ನಡವಳಿಕೆಯಿಂದ ಎಲ್ಲರ ಮನಗೆಲ್ಲುವುದು ಸುಲಭವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ನಂಟು ಮೆರೆಯುವ ಅವಕಾಶ. ಏಕಾಂತ ಸಂಭಾಷಣೆ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಉತ್ತಮ. ಪ್ರೇಮಿಗಳಿಗಾಗಿ ಇದು ಭಾವನಾತ್ಮಕವಾಗಿ ಸ್ಪಷ್ಟತೆ ತರುವ ಸಮಯ. ನಿಮ್ಮ ಸಹಾನುಭೂತಿ, ಶ್ರದ್ಧೆ ಹಾಗೂ ಅಹಂಕಾರ ರಹಿತ ನಡೆ ಸೌಹಾರ್ದತೆಗೆ ಕಾರಣವಾಗಲಿದೆ. ಸಂವಹನಕ್ಕೆ ಹೆಚ್ಚು ಮಹತ್ವ ನೀಡಿ. ವೀಕ್ಷಕರೇ, ನೀವು ಇಂದು ಧ್ಯಾನ, ಜಪ ಹಾಗೂ ಪುಣ್ಯಕರ್ಮಗಳಿಗೆ ಉತ್ತಮ ದಿನ. ಶುಕ್ರನ ಪ್ರಭಾವವಿರುವುದರಿಂದ ಲಕ್ಷ್ಮೀ ದೇವಿಯ ಉಪಾಸನೆ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರದ 168 ಅಥವಾ 308 ಬಾರಿ ಜಪ ಶ್ರೇಷ್ಠ ಫಲ ನೀಡುತ್ತದೆ. ಬಿಳಿ ಹೂವಿನಿಂದ ಪೂಜೆ, ಗೋಮೂತ್ರ ಶುದ್ಧೀಕರಣ, ದಾನ ಧರ್ಮ ಹಾಗೂ ನಿರ್ಗತಿಕರಿಗೆ ಅನ್ನದಾನ ಶ್ರೇಷ್ಠ. ನಿಮ್ಮ ಮನಸ್ಸಿಗೆ ಸಮತೋಲನ ಮತ್ತು ಶುದ್ಧತೆಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವದ ಸಂಕೇತ. ಇದು ಸಮತೋಲನ, ಸೌಂದರ್ಯ, ಅನುಭೂತಿ ಹಾಗೂ ಕಲಾತ್ಮಕ ಶಕ್ತಿ ತಂದುಕೊಡುತ್ತದೆ. ನಿಮ್ಮ ಆಂತರಿಕ ಶಕ್ತಿ ಇಂದಿನ ದಿನದ ನಯವಾದ ನಿರ್ವಹಣೆಗೆ ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ನಿಸರ್ಗದ ಸಮತೋಲನವನ್ನು ಸೂಚಿಸುತ್ತದೆ. ಬಿಳಿ ಬಟ್ಟೆ, ಹೂವು ಅಥವಾ ತಲೆಯ ರುಮಾಲನ್ನು ಬಳಸಿ ಅದೃಷ್ಟ ಸೆಳೆಯಬಹುದು. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 2:55. ಈ ಸಮಯದಲ್ಲಿ ಕೆಲಸ ಆರಂಭ, ಹೊಸ ಸಂಬಂಧಗಳ ಚರ್ಚೆ ಅಥವಾ ಆರ್ಥಿಕ ನಿರ್ಧಾರಗಳು ಫಲಕಾರಿ. ಈ ಸಮಯದೊಳಗೆ ಪೂಜೆ ಅಥವಾ ಭಾವನಾತ್ಮಕ ಚಿಂತನೆಗಳು ಉತ್ತಮ ಶಕ್ತಿ ನೀಡಬಲ್ಲವು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಪೂರ್ಣವಾಗಿ ಬಳಸಿಕೊಂಡು ಉತ್ತಮ ಫಲಿತಾಂಶಗಳನ್ನು ಗಳಿಸುವ ದಿನವಿದು. ನಿಮ್ಮ ವಿಶ್ಲೇಷಣಾ ಶಕ್ತಿ, ತೀವ್ರ ಮನಸ್ಸು ಹಾಗೂ ಗಂಭೀರತೆ ಇವತ್ತಿನ ಯಶಸ್ಸಿಗೆ ಪ್ರಮುಖ ಕಾರಣಗಳಾಗುತ್ತವೆ. ನಿಮಗೆ ಸಿಗುವ ಮಾಹಿತಿ, ಅನುಭವಗಳು ಹಾಗೂ ಸಂಕೇತಗಳು ಎಲ್ಲವೂ ಆಳವಾಗಿ ಅರ್ಥೈಸುವ ಶಕ್ತಿ ನಿಮ್ಮಲ್ಲಿದೆ. ಯಾವ ವಿಷಯವನ್ನಾದರೂ ಸರಳವಾಗಿ ನಿಭಾಯಿಸುವ ಬದಲಿಗೆ ಆಲೋಚನೆಯೊಂದಿಗೆ ತೆಗೆದುಕೊಳ್ಳುವುದು ಹೆಚ್ಚು ಫಲಕಾರಿಯಾಗುತ್ತದೆ.
ಇಂದು ನಿಮ್ಮ ಅನುಮಾನಗಳು ಸ್ಪಷ್ಟತೆಯತ್ತ ಸಾಗುತ್ತವೆ. ಗುಪ್ತ ಪ್ರೇರಣೆಗಳಿಂದಲೇ ಉತ್ಸಾಹ ಹಾಗೂ ಚಟುವಟಿಕೆಯಲ್ಲಿ ಶಕ್ತಿ ಲಭಿಸುತ್ತದೆ. ಯಾವುದೇ ಕಾರ್ಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಧೈರ್ಯವೊಂದಿಗೆ ಆಳವಾದ ಚಿಂತನೆಯನ್ನು ಹೂಡಿದರೆ ಯಶಸ್ಸು ಖಚಿತವಾಗಿದೆ. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವ್ಯವಸಾಯದ ವಿಚಾರಕ್ಕೆ ಬಂದರೆ, ಇನ್ನು ಉದ್ಯೋಗದಲ್ಲಿ ನಿಮಗೆ ಹೆಚ್ಚು ನಿಖರವಾದ ಪರಿಶೀಲನೆ, ಸಮಯ ಪಾಲನೆ ಮತ್ತು ಜವಾಬ್ದಾರಿಯ ತುಣುಕುಗಳು ಎದುರಾಗಬಹುದು. ಪ್ರಬಂಧಗಳು, ವರದಿಗಳು ಅಥವಾ ಆಡಳಿತಾತ್ಮಕ ಕೆಲಸಗಳಲ್ಲಿ ನಿಮ್ಮ ಗಮನವೇ ನಿಮ್ಮ ಶಕ್ತಿಯಾಗುತ್ತದೆ. ಹಿರಿಯರು ಅಥವಾ ಮೇಲಧಿಕಾರಿಗಳಿಂದ ಬರುವ ನಿರೀಕ್ಷೆಗಳು ಹೆಚ್ಚಾಗಬಹುದು, ಆದರೆ ನಿಮ್ಮ ಕಾರ್ಯಕ್ಷಮತೆಯು ಅವರನ್ನು ತೃಪ್ತಿಪಡಿಸಬಲ್ಲದು. ಸ್ಪಷ್ಟವಾಗಿ ಮಾತನಾಡುವುದು ಹಾಗೂ ದಾಖಲೆಗೊಳಿಸುವುದು ನಿಮಗೆ ನಂಬಿಕೆಯನ್ನು ನೀಡುತ್ತದೆ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳ ಕುರಿತು ಚರ್ಚೆ ನಡೆಸುವುದು ಉತ್ತಮ, ಆದರೆ ವಿವರಗಳನ್ನು ಗಮನದಿಂದ ಪರಿಶೀಲಿಸಿ. ಗುಪ್ತ ಮಾಹಿತಿಗಳು ಅಥವಾ ಆಂತರಿಕ ಮಾಹಿತಿಗಳ ಪ್ರಭಾವ ವ್ಯಾಪಾರದ ನಿರ್ಧಾರಗಳ ಮೇಲೆ ಬೀಳಬಹುದು. ಚಿಕ್ಕ ಶತ್ರುಗಳ ಪ್ರಯತ್ನಗಳ ವಿರುದ್ಧ ಜಾಗರೂಕತೆಯು ನಿಮ್ಮ ಗೆಲುವಿಗೆ ದಾರಿ ಹಾಕುತ್ತದೆ. ಹಣಕಾಸು ಹಾಗೂ ಆರ್ಥಿಕ ಸ್ಥಿತಿಗೆ ಬಂದರೆ, ಇಂದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಬುದ್ಧಿವಂತಿಕೆ ಹಾಗೂ ಸತತ ಗಮನ ಅಗತ್ಯ. ನಿರೀಕ್ಷೆಯಿಲ್ಲದ ಖರ್ಚುಗಳು ಉಂಟಾಗಬಹುದು, ವಿಶೇಷವಾಗಿ ಮನೆಯೊಳಗಿನ ತೊಂದರೆ ಅಥವಾ ವೈದ್ಯಕೀಯ ಸಂದರ್ಭಗಳಿಂದ. ಹಳೆಯ ಸಾಲದ ವಿಚಾರಗಳ ಪುನಶ್ಚಿಂತನೆ, ಪುನರ್ವಿನ್ಯಾಸ ಅಥವಾ ತಾಳ್ಮೆಯೊಂದಿಗೆ ಬಂಡವಾಳ ವ್ಯವಸ್ಥೆ ಮಾಡುವ ಯೋಗವಿದೆ. ಮೌಲ್ಯಯುತ ವಸ್ತುಗಳ ಖರೀದಿಯಲ್ಲಿ ತಾಳ್ಮೆ ವಹಿಸಿ. ಹೂಡಿಕೆ ಕುರಿತಾಗಿ ಮುಚ್ಚಿದ ಮಾಹಿತಿಗಳು ಇವತ್ತು ಬಹಿರಂಗವಾಗುವ ಸಾಧ್ಯತೆ ಇದೆ, ಅದರೊಂದಿಗೆ ಜಾಣತನದಿಂದ ವ್ಯವಹರಿಸಿ. ಇಂದು ಲಾಭಕ್ಕಿಂತ ರಕ್ಷಣೆ ಮುಖ್ಯ. ಖರ್ಚು ಹೆಚ್ಚಿನ ವಿಷಯಗಳಲ್ಲಿ ಕುಟುಂಬ ಸದಸ್ಯರ ಸಲಹೆ ಕೇಳುವುದು ಉತ್ತಮ. ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ದೇಹದಲ್ಲಿ ಇಳಿಮುಖ ಶಕ್ತಿ ಅಥವಾ ಹತಾಶೆ ಪ್ರಭಾವಿಸಬಹುದಾದ ದಿನವಿದು. ನಿದ್ರೆ ಅಸಮರ್ಪಕತೆ, ರಕ್ತದೊತ್ತಡ ಅಥವಾ ಅಡುಗೆ ತೊಂದರೆಗಳಿಂದಾಗಿ ದೀರ್ಘವಾಯಿತ ಸಮಸ್ಯೆಗಳು ಉಂಟಾಗಬಹುದು. ಎಡಗಿನ ದಿಕ್ಕಿನಲ್ಲಿ ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ಒತ್ತಡದ ಭಾವನೆ ಹೆಚ್ಚಾಗಬಹುದು. ಶೀತ, ಉಷ್ಣತೆ ಅಥವಾ ಜೀರ್ಣಕೋಶದ ತೊಂದರೆಗಳಿಂದ ಜಾಗರೂಕತೆ ಅಗತ್ಯ. ಇಂದು ನೈಸರ್ಗಿಕ ಆಹಾರ ಪದಾರ್ಥಗಳು, ಹೆಚ್ಚುವರಿ ನೀರು ಸೇವನೆ ಮತ್ತು ಚಿಕ್ಕ ದೈಹಿಕ ವ್ಯಾಯಾಮವು ಬಹುಪಾಲು ಸಮಸ್ಯೆಗಳಿಗೆ ಪರಿಹಾರವಾಗಬಹುದು. ಆಧ್ಯಾತ್ಮಿಕ ಶಕ್ತಿಯಿಂದ ಶರೀರ ಶಕ್ತಿಯನ್ನು ಮರುಸ್ಥಾಪಿಸಲು ಇಂದು ಶನಿವಾರದ ಅಂಗವಾಗಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಜಪ ಪ್ರಾಮುಖ್ಯತೆ ಇದೆ. ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಚಾರದಲ್ಲಿ, ಇಂದು ಸಂಬಂಧಗಳಲ್ಲಿ ಗಂಭೀರ ಚರ್ಚೆಗಳು, ಹಿಂದಿನ ವಿಷಯಗಳ ಮರುಚಿಂತನೆ ಅಥವಾ ಭಾವನಾತ್ಮಕ ಸ್ಪಷ್ಟತೆ ಬೇಕಾಗಿರುವ ಸಂದರ್ಭಗಳು ಎದುರಾಗಬಹುದು. ಸಂಗಾತಿಯೊಂದಿಗೆ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹಿಂದಿನ ತಪ್ಪುಗಳನ್ನು ಬದಿಗೊತ್ತಿ ಸಹಾನುಭೂತಿಯಿಂದ ಮಾತನಾಡಿ. ಪೂರ್ಣ ಸತ್ಯವನ್ನು ತಿಳಿಯುವ ಆಸಕ್ತಿ ನಿಮ್ಮನ್ನು ಕೆಲವು ಅಡಗಿದ ವಿಷಯಗಳಿಗೆ ತಲುಪಿಸಬಹುದು. ಈ ಮೂಲಕ ಸಂಬಂಧಗಳು ಸ್ಪಷ್ಟವಾಗುವ ಸಾಧ್ಯತೆ. ಅತೀತ ನೆನಪಿನಿಂದ ಪ್ರಭಾವಿತರಾಗದೆ ಹೊಸ ಪ್ರಾರಂಭದ ಮನೋಭಾವದಿಂದ ಸಾಗುವುದು ಉತ್ತಮ. ಪ್ರೀತಿಯ ವ್ಯಕ್ತಿಯೊಂದಿಗೆ ನಿಜವಾದ ಭಾವನೆ ಹಂಚಿಕೊಳ್ಳಲು ಉತ್ತಮ ಸಮಯವಿದು, ಆದರೆ ತೀವ್ರವಿಲ್ಲದ ಶಬ್ದ ಬಳಕೆ, ಕೋಪ ಅಥವಾ ಹಠವನ್ನು ನಿಯಂತ್ರಿಸಿ. ವೀಕ್ಷಕರೇ, ಇಂದು ನಿಮ್ಮ ಆಂತರಿಕ ಪ್ರವೃತ್ತಿ ಧ್ಯಾನ, ತಪಸ್ಸು ಮತ್ತು ಶಾಂತಿಗೆ ಮೀಸಲಾಗಿರಬಹುದು. ಓಂ ರುದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ನಿಮ್ಮ ಅಂತರಾಳದ ಅಶಾಂತತೆಯನ್ನು ನಿವಾರಣೆ ಮಾಡುತ್ತದೆ. ಈ ದಿನ ಭಾನುವಾರ ಶನಿವಾರ ಸಂಧಿಯ ಪ್ರಭಾವದಿಂದಾಗಿ ಮಹಾಕಾಳ ಭಾವದ ಆರಾಧನೆ, ವಿಶೇಷವಾಗಿ ಕಾಳಭೈರವನಿಗೆ ದೀಪಾರಾಧನೆ ಅಥವಾ ನೈವೇದ್ಯ ವಿಶೇಷ ಫಲ ನೀಡಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಅಂತ್ಯ, ಪುನರ್ಜನನ, ಪರಿಪಕ್ವತೆ ಮತ್ತು ಆತ್ಮತೃಪ್ತಿಯ ಸಂಕೇತವಾಗಿದೆ. ಇಂದಿನ ದಿನ ನಿಮ್ಮ ಆಂತರಿಕ ಬೆಳವಣಿಗೆಗೆ ಅವಕಾಶ ಕಲ್ಪಿಸುವ ಸಂಕೇತ. ಅದೃಷ್ಟದ ಬಣ್ಣ ಗಾಢ ಕಪ್ಪು. ಕಪ್ಪು ಬಣ್ಣವು ಗುಪ್ತ ಶಕ್ತಿ, ಆತ್ಮವಿಶ್ಲೇಷಣೆ ಮತ್ತು ಆಂತರಿಕ ಶುದ್ಧತೆಯ ಸೂಚಕ. ಇಂದಿನ ದಿನ ಈ ಬಣ್ಣದ ಹಸ್ತಪತ್ರಿಕೆ, ಉಡುಪು ಅಥವಾ ಎಲೆ ಮೇಲೆ ಬೆಳಕು ಹಾಯಿಸುವ ಕಪ್ಪು ಧೂಪದಿಂದ ಸಹಕಾರಿ ಶಕ್ತಿ ಪಡೆಯಬಹುದು. ಶುಭ ಸಮಯ ಮಧ್ಯಾಹ್ನ 1:10 ರಿಂದ ಮಧ್ಯರಾತ್ರಿ 2:55 ಈ ಕಾಲದಲ್ಲಿ ತೀರ್ಮಾನಾತ್ಮಕ ಕಾರ್ಯಗಳು, ಶಕ್ತಿಯ ಚಲನೆ ಮತ್ತು ಮನಸ್ಸಿನ ಸ್ಪಷ್ಟತೆ ಹೆಚ್ಚು. ಈ ಸಮಯದಲ್ಲಿ ಪೂಜೆ, ತೀರ್ಮಾನ ಅಥವಾ ವೈಯಕ್ತಿಕ ಚಿಂತನೆ ಫಲಪ್ರದವಾಗುತ್ತದೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಧನು ರಾಶಿಯವರು ಉತ್ಸಾಹ, ಆಶಾವಾದ ಹಾಗೂ ಧೈರ್ಯದಿಂದ ದಿನವನ್ನು ಆರಂಭಿಸುತ್ತಾರೆ. ಗುರುಗೃಹದ ಶಕ್ತಿಯಿಂದ ನೀವು ಆತ್ಮವಿಶ್ವಾಸ ಹಾಗೂ ನಿಷ್ಠೆಯಿಂದ ಯಾವುದೇ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಧಾರ್ಮಿಕ ಚಿಂತನೆ, ಆಧ್ಯಾತ್ಮಿಕ ಆಸಕ್ತಿ ಹಾಗೂ ಜ್ಞಾನ ಸಂಪಾದನೆಗೆ ಇದು ಪೂರಕ ದಿನವಾಗಿರುತ್ತದೆ. ಕೆಲವರಿಗೆ ಗುರುಹಿತ ಉಪದೇಶ ಅಥವಾ ಗುರುಜನರ ಆಶೀರ್ವಾದ ದೊರಕುವ ಯೋಗವಿದೆ. ಇಂದಿನ ದಿನ ನಿಮ್ಮ ಒಳಗಿನ ಬುದ್ಧಿಮತ್ತೆ ಹಾಗೂ ವಿವೇಕದ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸೂಕ್ತವಾದ ಸಮಯ. ಪಾಠ:
ಉಪನ್ಯಾಸ ಅಥವಾ ಧ್ಯಾನಧಾರಣೆಯಂತಹ ಕೆಲಸಗಳಿಗೆ ಸಮಯ ಮೀಸಲಾಗುವುದು. ನಿಮ್ಮ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಇತರರ ಮೆಚ್ಚುಗೆಗೂ ಪಾತ್ರರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ನಿಖರವಾದ ಪ್ಲಾನ್, ಸಮಯ ಪಾಲನೆ ಮತ್ತು ಪಾರದರ್ಶಕತನದಿಂದ ನೀವು ಉತ್ತಮ ಸಾಧನೆ ಮಾಡಬಹುದು. ಹಿರಿಯರು ನಿಮ್ಮ ನಿಷ್ಠೆಯನ್ನು, ಶ್ರದ್ಧೆಯನ್ನು ಗುರುತಿಸಬಹುದಾದ ದಿನವಿದು. ಭಾನುವಾರವಾದರೂ ಕೆಲವರಿಗೆ ಮುಖ್ಯ ಕರ್ತವ್ಯಗಳು ಅಥವಾ ಯೋಜನಾ ಸಭೆಗಳು ನಡೆಯಬಹುದು. ವೃತ್ತಿಯಲ್ಲಿನ ಸ್ಪಷ್ಟತೆ, ದೃಢತೆ ಹಾಗೂ ಪ್ರಾಮಾಣಿಕತೆ ನಿಮ್ಮ ಮೆಚ್ಚುಗೆಗೆ ಕಾರಣವಾಗುತ್ತದೆ. ಹೊಸ ಯೋಜನೆಗಳ ತಯಾರಿ, ವರದಿ ಸಲ್ಲಿಕೆ ಅಥವಾ ಕಾರ್ಯಯೋಜನೆಗಳಲ್ಲಿ ಶ್ರಮದ ಪ್ರತಿಫಲ ದೊರೆಯಲಿದೆ. ಉದ್ಯಮಿಗಳಿಗಾಗಿ ಇಂದು ಖಾತಾ ಪರಿಶೀಲನೆ, ಹೊಸ ಸಂಪರ್ಕಗಳ ಪ್ರಾರಂಭ ಹಾಗೂ ಹಳೆಯ ಒಪ್ಪಂದಗಳ ಪುನರ್ವಿಮರ್ಶೆಗೆ ಸೂಕ್ತ ಸಮಯ. ಆದಾಯದ ನಿಶ್ಚಿತತೆ ಇರಬಹುದು, ಆದರೆ ಖರ್ಚುಗಳ ನಿರ್ವಹಣೆಗೆ ಗಂಭೀರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸ್ಥಿರತೆ, ಜವಾಬ್ದಾರಿತ್ವ ಹಾಗೂ ಶ್ರದ್ಧೆಯ ಅಗತ್ಯವಿದೆ. ನಿಮ್ಮ ಇತ್ತೀಚಿನ ಹೂಡಿಕೆಗಳು ಲಾಭದ ಮಾರ್ಗವನ್ನು ತೋರಿಸಬಹುದಾದ ದಿನವಿದು. ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ದೀರ್ಘ ವಿವೇಕದಿಂದ ಚಿಂತನೆ ಮಾಡಬೇಕು. ಪೋಷಕರ ಅಥವಾ ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳಿತಾದುದು. ಧನಯೋಗವಿದ್ದರೂ ಖರ್ಚುಗಳಲ್ಲಿ ನಿಯಂತ್ರಣ ಪಾಲಿಸಬೇಕು, ವಿಶೇಷವಾಗಿ ಪ್ರವಾಸ, ದಾನ ಅಥವಾ ಧಾರ್ಮಿಕ ವ್ಯಯಗಳಲ್ಲಿ. ಇಂದಿನ ಗ್ರಹಬಲ ನಿಮ್ಮಲ್ಲಿ ಧರ್ಮ ಹಾಗೂ ಪುಣ್ಯದ ಕಾರ್ಯಗಳಲ್ಲಿ ಹಣವೆಚ್ಚ ಮಾಡುವ ಮನಸ್ಸನ್ನು ಹುಟ್ಟಿಸಬಹುದು. ಇದು ಬದಲಿಗೆ ಒಳಿತಿನತ್ತ ಕರೆದೊಯ್ಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಉತ್ಸಾಹ, ಚುರುಕಿನ ಆಲೋಚನೆಗಳು ಹೆಚ್ಚಾಗಬಹುದು. ಬೆಳಿಗ್ಗೆ ಸೂರ್ಯನ ಶಕ್ತಿಯು ದೇಹದ ಊರ್ಜೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಆದರೆ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ಅಥವಾ ಒತ್ತಡದ ಮಾತುಕತೆಗಳಲ್ಲಿ ತೊಡಗುವುದು ತಪ್ಪಿಸಿ. ಚರ್ಮದ ಸಮಸ್ಯೆಗಳು, ಕಣ್ಣುಗಳಿಗೆ ಒತ್ತಡ ಅಥವಾ ತೀವ್ರವಾದ ತಲೆನೋವು ಅನುಭವವಾಗಬಹುದಾದ ದಿನ. ಬೆಳಗಿನ ಸಮಯದಲ್ಲಿ ಪ್ರಾಣಾಯಾಮ, ಧ್ಯಾನ ಹಾಗೂ ಹಸಿರು ಪರಿಸರದಲ್ಲಿ ನಡೆದಾಡುವುದು ಆರೋಗ್ಯಕ್ಕೆ ಪೂರಕ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ವಿಶ್ರಾಂತಿ ಮತ್ತು ಪೋಷಣೆಯ ಮಧ್ಯದಲ್ಲಿ ಸಮತೋಲನ ಸಾಧಿಸಿ. ಬಿಸಿ ಪಾನೀಯ, ಹಣ್ಣುಗಳು ಹಾಗೂ ತಾಜಾ ಆಹಾರದ ಸೇವನೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದವರೊಂದಿಗೆ ಧರ್ಮಚಿಂತನೆಯ ವಿಷಯಗಳು, ಪ್ರವಾಸದ ಯೋಜನೆಗಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪಾಲುದಾರರೊಂದಿಗೆ ಭಾವನಾತ್ಮಕ ನಿಕಟತೆ ಹೆಚ್ಚಾಗುವ ಯೋಗವಿದೆ. ಮಕ್ಕಳಿಗೆ ಸದುಪದೇಶ, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪ್ರಗತಿಯ ಬಗ್ಗೆ ಗಮನ ಹರಿಸಲು ಸೂಕ್ತ ಸಮಯ. ವಿವಾಹಿತರು ಪತಿರಾಯಿಯೊಂದಿಗೆ ಧೈರ್ಯದಿಂದ ಅಭಿಪ್ರಾಯ ಹಂಚಿಕೊಳ್ಳಬೇಕು. ಇದು ಪರಸ್ಪರ ಗೌರವವನ್ನು ಗಾಢಗೊಳಿಸುತ್ತದೆ. ಕುಟುಂಬ ಸದಸ್ಯರ ಸಹಕಾರ ಹಾಗೂ ಪ್ರೋತ್ಸಾಹ ನಿಮ್ಮ ಮನಸ್ಸನ್ನು ಸಂತೋಷದಿಂದ ತುಂಬಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಧನ್ಯತೆಯನ್ನು ತರುತ್ತದೆ. ಕುಟುಂಬದಲ್ಲಿ ಯಾವ ದ್ವೇಷದ ಮಾತುಗಳು ಬಾರದು. ಶಾಂತ ನಿರ್ವಹಣೆ ನಿಮ್ಮ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ವೀಕ್ಷಕರೇ, ನೀವು ಇಂದಿನ ಭಾನುವಾರದ ಸೂರ್ಯನ ಶಕ್ತಿಗೆ ಶ್ರದ್ಧೆಯಿಂದ ಅರ್ಪಣೆ ಮಾಡಿದರೆ, ಅದು ನಿಮ್ಮ ಆತ್ಮಶಕ್ತಿ ಹಾಗೂ ಮನಃಶಕ್ತಿಗೆ ಬಲ ನೀಡುತ್ತದೆ. ದೇವರ ದರ್ಶನ, ಗೀತಾ ಪಾಠ ಅಥವಾ ಆದಿತ್ಯ ಹೃದಯ ಪಾರಾಯಣ ಈ ದಿನ ಶ್ರೇಷ್ಠ. ಓಂ ಭಾಸ್ಕರಾಯ ನಮಃ ಅಥವಾ ಓಂ ಅರ್ಕಾಯ ನಮಃ ಎಂಬ ಮಂತ್ರವನ್ನು 12 ಬಾರಿ ಜಪಿಸಿ. ಕೇಸರಿ ಬಣ್ಣದ ಹೂವಿನಿಂದ ದೇವರನ್ನು ಪೂಜಿಸಿ. ಬಿಸಿಲು ಹರಿದ ಮನೆ ಪ್ರವೇಶದ ಕಡೆಗೆ ಸೂರ್ಯನ ಕಿರಣಗಳು ಬೀಳುವಂತೆ ಇಟ್ಟರೆ ಶುಭ. 5 ಎಂದರೆ ಪಾವನ ಸ್ಥಳಕ್ಕೆ ಹೋಗಿ ನದಿ ಸ್ನಾನ ಮಾಡಿ, ಗುರುಹಿತರಿಗೆ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಣ, ಶಕ್ತಿ, ಜ್ಞಾನ, ಧರ್ಮ ಹಾಗೂ ಪರಿಪಕ್ವತೆಯ ಸಂಕೇತ. ನಿಮ್ಮ ಉನ್ನತ ಚಿಂತನೆ ಮತ್ತು ಆತ್ಮವಿಕಾಸಕ್ಕೆ ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಕೇಸರಿ. ಈ ಬಣ್ಣ ಸೂರ್ಯನ ಶಕ್ತಿಯ ಪ್ರತೀಕವಾಗಿದೆ. ಇದು ಆತ್ಮವಿಶ್ವಾಸ, ಶಕ್ತಿ ಮತ್ತು ಧರ್ಮದ ಪ್ರಭಾವವನ್ನು ಹೆಚ್ಚು ಮಾಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಪೂಜಾ ವಸ್ತು ಬಳಸುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 8:15 ರಿಂದ ಬೆಳಗ್ಗೆ 10:55 ಈ ಸಮಯದಲ್ಲಿ ಧ್ಯಾನ, ಪೂಜೆ, ಪಠಣ ಅಥವಾ ಹೊಸ ನಿರ್ಧಾರಗಳಿಗಾಗಿ ಯೋಜನೆ ಇಟ್ಟುಕೊಳ್ಳುವುದು ಯಶಸ್ಸಿಗೆ ದಾರಿ ಒದಗಿಸಲಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನ ನಿಮ್ಮ ಶ್ರಮ, ಸಂಯಮ ಮತ್ತು ನಿಷ್ಠೆಯ ಪ್ರತಿಫಲ ದೊರೆಯುವ ಸಾಧ್ಯತೆಗಳಿರುವ ದಿನವಿದು. ಶನಿ ದೇವರ ಕೃಪೆಯಿಂದ ನೀವು ಗಂಭೀರ, ಜವಾಬ್ದಾರಿಯುತ ಹಾಗೂ ಸಂಯಮಿತ ವರ್ತನೆಯಿಂದ ಮಹತ್ವದ ಗುರಿಗಳನ್ನು ಸಾಧಿಸಬಲ್ಲಿರಿ. ಇವತ್ತಿನ ದಿನ ತಾಳ್ಮೆ, ಶಿಸ್ತು ಹಾಗೂ ನಿರಂತರ ಪ್ರಯತ್ನಗಳ ಶಕ್ತಿಯಿಂದ ಮುನ್ನಡೆಸಬೇಕು. ನಿಮಗೆ ಕಠಿಣ ಕಾರ್ಯವನ್ನು ಸಹ ಸುಗಮಗೊಳಿಸುವ ಶಕ್ತಿ ಇಂದು ದೊರೆಯಬಹುದು. ಈ ದಿನ ನಿಮ್ಮ ಮನಸ್ಸು ಗಂಭೀರ ವಿಚಾರಗಳಲ್ಲಿ ತೊಡಗಿಬಿಟ್ಟಿರುತ್ತದೆ.
ನಿಮ್ಮ ಯೋಜನೆಗಳು ಧೀರವಾಗಿ ಆದರೆ ದೃಢವಾಗಿ ಮುಂದೆ ಸಾಗುತ್ತವೆ. ಮುನ್ನಡೆಗೆ ಧೈರ್ಯವಿದೆ, ಆದರೆ ಶಬ್ದಕ್ಕಿಂತ ಕಾರ್ಯಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಶಕ್ತಿ ಇಂದು ಬಲವಾಗಿ ಗೋಚರವಾಗುತ್ತದೆ. ಉನ್ನತಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ನಿಮಗೆ ನೇತೃತ್ವದ ಅವಕಾಶಗಳು ದೊರೆಯಬಹುದು. ಸುದ್ದಿಗೋಷ್ಠಿ, ಮಹತ್ವದ ವರದಿ ಅಥವಾ ಯೋಜನಾ ಪ್ರಸ್ತಾವನೆಗಳಲ್ಲಿ ತೊಡಗಬಹುದು. ನಿಮ್ಮ ಮಾತುಗಳಿಗಿಂತ ನಿಮ್ಮ ಕೃತ್ಯಗಳು ಮಾತನಾಡುತ್ತವೆ ಎಂಬುದು ಇಂದು ಸತ್ಯವಾಗಲಿದೆ. ವ್ಯವಸ್ಥಾಪಕರಾದವರು ಅಥವಾ ವ್ಯಾಪಾರಸ್ಥರು ತಮ್ಮ ಕಾರ್ಯಪಟುತೆಯಿಂದ ಪ್ರತಿಸ್ಪರ್ಧೆಗಿಂತ ಮುನ್ನಡೆದಿರಬಹುದು. ಯಾವುದೇ ದೀರ್ಘಕಾಲದ ಯೋಜನೆಗಳು ಇಂದು ಉತ್ತಮ ತೀರ್ಮಾನಕ್ಕೆ ಬಂದು ಮುಂದೆ ಸಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ನಿರ್ವಹಣೆಯಲ್ಲಿ ಗಂಭೀರತೆಯ ಅಗತ್ಯವಿದೆ. ಯಾವುದೇ ಖರ್ಚು ಮಾಡುವ ಮೊದಲು ನಿಖರ ಯೋಜನೆ ರೂಪಿಸಬೇಕು. ಈ ದಿನ ಹೊಸ ಹೂಡಿಕೆಗಿಂತ ಹಳೆಯ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು ಹೆಚ್ಚು ಅನುಕೂಲಕರ. ನೀವು ಹಿಂದೆ ಮಾಡಿದ ಶ್ರಮದ ಪ್ರತಿಫಲವಾಗಿ ಅಲ್ಪಮಟ್ಟದ ಲಾಭ ಅಥವಾ ಪ್ರತಿಫಲ ದೊರೆಯಬಹುದು. ಆಸ್ತಿಯ ಸಂಬಂಧಿತ ವ್ಯವಹಾರಗಳು, ಖಾತಾ ಪರಿಶೀಲನೆ ಅಥವಾ ಹಣ ಸಂಗ್ರಹ ಸಂಬಂಧಿತ ಯೋಜನೆಗಳಿಗೆ ಇದೊಂದು ಸೂಕ್ತ ದಿನವಾಗಿದೆ. ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಉದ್ದೇಶಗಳಿಗೆ ಹಣವನ್ನು ಮೀಸಲಾಗಿಟ್ಟರೆ ಅದರಿಂದ ಪಾಪಕ್ಷಯ ಮತ್ತು ಪುಣ್ಯದ ಅನುಭವ ಉಂಟಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೇಹ ಶ್ರಮದಿಂದ ಆಯಾಸಗೊಂಡಿರಬಹುದು. ವಿಶೇಷವಾಗಿ ಕಮರಿನ ನೋವು, ನಿಶ್ಚಲತೆ ಅಥವಾ ಕೂದಲಿನ ಸಮಸ್ಯೆಗಳು ಉಂಟಾಗಬಹುದಾದ ಸಾಧ್ಯತೆ ಇದೆ. ಭಾನುವಾರದ ದಿನವಾದರೂ ಪೂರ್ಣ ವಿಶ್ರಾಂತಿಯ ಅಗತ್ಯವಿದೆ. ಆರೋಗ್ಯಕರ ಆಹಾರ ಸೇವನೆ, ಯೋಗಾಭ್ಯಾಸ, ಧ್ಯಾನ ಇವು ನಿಮ್ಮ ಮನಃಶಾಂತಿಯನ್ನು, ದೇಹದ ಶಕ್ತಿಯನ್ನು ಕಾಪಾಡುತ್ತವೆ. ಹಳೆಯ ಜೀರ್ಣ ರೋಗ ಅಥವಾ ಮೂಳೆ ಸಂಬಂಧಿತ ಸಮಸ್ಯೆಗಳಾದರೆ ವೈದ್ಯರನ್ನು ಸಂಪರ್ಕಿಸಿ. ಅತ್ಯಧಿಕ ಶ್ರಮದಿಂದ ದೇಹದ ಮೇಲೆ ತೀವ್ರ ಒತ್ತಡ ಉಂಟಾಗದಂತೆ ನೋಡಿಕೊಳ್ಳಿ. ತಾಜಾ ಹಣ್ಣು, ಬಿಸಿ ನೀರು ಹಾಗೂ ಒಣಹಣ್ಣುಗಳ ಸೇವನೆ ಆರೋಗ್ಯಕ್ಕೆ ಪೂರಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಮವಸ್ತ್ರತೆ ಇರುವ ಯೋಗವಿದೆ. ಕುಟುಂಬದವರೊಂದಿಗೆ ದೂರದ ಮೌನ ಮುರಿದು ನಿಕಟ ಸಂಪರ್ಕ ಸಾಧಿಸಲು ಅವಕಾಶ. ಹಿರಿಯರ ಸಲಹೆ, ಪೋಷಕರ ಆಶೀರ್ವಾದ ಅಥವಾ ಕುಟುಂಬ ಸಭೆಯ ಮೂಲಕ ನಿಕಟತೆಯ ಅನುಭವ ಸಾಧ್ಯ. ಪತ್ನಿ ಪತಿರಾಯಿಯೊಂದಿಗೆ ಕೆಲವು ಗಂಭೀರ ವಿಚಾರ ಚರ್ಚೆಗೊಳ್ಳಬಹುದು. ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಭವಿಷ್ಯ ಸಂಬಂಧಿತ ಯೋಜನೆಗಳು ಇಂದು ಚರ್ಚೆಯಲ್ಲಿರಬಹುದು. ಒಟ್ಟಿನಲ್ಲಿ ತಾಳ್ಮೆಯಿಂದ ಕೇಳುವುದು, ಮೃದು ಮಾತನಾಡುವುದು ಹಾಗೂ ಶ್ರದ್ಧೆಯಿಂದ ನಿರ್ವಹಿಸುವುದು ಇಂದಿನ ಯಶಸ್ಸಿಗೆ ಕೀವಾಗಿರುತ್ತದೆ. ಸಂಬಂಧಗಳ ಶುದ್ಧತೆಯತ್ತ ಗಮನ ಹರಿಸಬೇಕು. ವೀಕ್ಷಕರೇ, ನೀವು ಇಂದಿನ ಭಾನುವಾರ ಶನಿದೇವನ ಸಂಕೇತವಾಗಿರುವ ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡುವುದು ಶುಭ ಫಲದಾಯಕ. ಶನಿವಾರವಾದರೂ ಶನಿಯ ಅನುಗ್ರಹಕ್ಕೆ ಭಾನುವಾರದ ಶ್ರದ್ಧಾ ಪೂಜೆ ಸಹ ಸಹಾಯಕವಾಗುತ್ತದೆ. ದೇವರ ಮುಂದೆ ಎಣ್ಣೆ ದೀಪ ಹಚ್ಚಿ ನವಗ್ರಹ ಸ್ತೋತ್ರ ಪಠಣ ಮಾಡಿದರೆ ಗ್ರಹಬಾಧೆ ಕಡಿಮೆಯಾಗುತ್ತದೆ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 56 ಬಾರಿ ಪಠಿಸಿದರೆ ಆಂತರಿಕ ಶಕ್ತಿ, ನಿರಂತರ ಶ್ರಮಕ್ಕೆ ಫಲ ಹಾಗೂ ಕಷ್ಟದಲ್ಲಿಯೂ ಸ್ಥೈರ್ಯ ಉಂಟಾಗುತ್ತದೆ. ಶನಿ ದೋಷ ಶಮನಕ್ಕಾಗಿ ನವಧಾನ, ಕಪ್ಪು ಉಡುಪು ದಾನ ಅಥವಾ ಕುಂಭದಾನ ಪವಿತ್ರ ಕಾರ್ಯಗಳಾಗಿ ಪರಿಗಣಿಸಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿದೇವನ ಶಕ್ತಿಯ ಸಂಕೇತ, ಸ್ಥೈರ್ಯ, ಶಿಸ್ತು ಹಾಗೂ ಶ್ರಮದ ಪ್ರತಿಫಲವನ್ನು ಸೂಚಿಸುತ್ತದೆ. ಈ ದಿನ ನಿಮ್ಮ ಕಾರ್ಯಗಳಲ್ಲಿ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಬಣ್ಣ ಕಪ್ಪು ನೀಲಿ. ಈ ಬಣ್ಣ ಶಕ್ತಿಯನ್ನು, ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಇದು ಶನಿ ಗ್ರಹದ ಶಕ್ತಿಯ ಪ್ರತಿಫಲವನ್ನು ಆಕರ್ಷಿಸುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಈ ಬಣ್ಣದ ವಸ್ತು ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 3:30 ಈ ಸಮಯದಲ್ಲಿ ತೀರ್ಮಾನಗಳ ತಾಳ್ಮೆಯೊಂದಿಗೆ ತೆಗೆದುಕೊಳ್ಳುವುದು ಫಲಪ್ರದ. ಧ್ಯಾನ, ಶನಿ ಪೂಜೆ ಅಥವಾ ಹಿರಿಯರ ಆಶೀರ್ವಾದ ಪಡೆಯಲು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮಗೆ ಆಂತರಿಕ ಸ್ಪಷ್ಟತೆ, ವಿಶ್ಲೇಷಣಾತ್ಮಕ ಶಕ್ತಿ ಹಾಗೂ ಶ್ರೇಷ್ಠ ಬೌದ್ಧಿಕತೆಯ ಶಕ್ತಿಯಿಂದ ದಿನದ ಆರಂಭವಾಗುತ್ತದೆ. ಶುಭ ದಿನವಿದು. ಆಧ್ಯಾತ್ಮ ಮತ್ತು ಮನುಷ್ಯ ಸೇವೆ ಜೊತೆಯಾಗಿ ನಡೆಯುವ ದಿನ. ನಿಮ್ಮ ಮಾನಸಿಕ ಚಿಂತನೆಗಳು ಇನ್ನಷ್ಟು ಆಳವಾಗಿ ಹೊರಹೊಮ್ಮುತ್ತವೆ. ಎಲ್ಲರಿಗೂ ಉಪಕಾರ ಮಾಡಬೇಕು ಎಂಬ ಭಾವನೆ ನಿಮಗೆ ಸದಾ ಪ್ರೇರಣೆಯಾಗುವುದು. ಸ್ನೇಹಿತರು, ಸಂಬಂಧಿಕರು ನಿಮ್ಮ ಅಭಿಪ್ರಾಯವನ್ನು ಕೇಳಲು ಮುಂದೆ ಬರುತ್ತಾರೆ. ಸಮಾಜಮುಖಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಅಲೌಕಿಕ ಚಿಂತನೆ, ಮಾನವ ಸೇವೆ ಅಥವಾ ಭವಿಷ್ಯ ಸಂಬಂಧಿತ ಗಂಭೀರ ಚಿಂತನೆಯಲ್ಲಿ ನಿರತರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗಸ್ಥರಿಗೆ ಇಂದು ತಮ್ಮ ಕಾರ್ಯತಂತ್ರಗಳಲ್ಲಿ ಹೊಸ ಪ್ರಯೋಗ ಮಾಡುವ ಉತ್ಸಾಹ ಇರುತ್ತದೆ.
ನಿಮ್ಮ ವಿಶ್ಲೇಷಣಾ ಶಕ್ತಿ, ತರ್ಕಬದ್ಧ ಯೋಚನೆ ಮತ್ತು ಹೊಸ ತಂತ್ರಜ್ಞಾನದ ಬಳಕೆಯಿಂದ ಸೀನಿಯರ್ಗಳಿಂದ ಮೆಚ್ಚುಗೆ ಬರಬಹುದು. ತಂಡದೊಂದಿಗೆ ಉತ್ತಮ ಸಹಕಾರವಿರಲಿದೆ. ವ್ಯವಹಾರಸ್ಥರಿಗೆ ಇದು ಹೊಸ ನಿರ್ಧಾರ ತೆಗೆದುಕೊಳ್ಳುವ ದಿನ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ಆನ್ಲೈನ್ ವ್ಯವಹಾರ ಅಥವಾ ಸಾಮಾಜಿಕ ಮಾಧ್ಯಮದ ಪ್ರಚಾರಗಳಿಗೆ ಉತ್ತಮ ಯಶಸ್ಸು ದೊರಕಬಹುದು. ಭಾನುವಾರದ ಹಿನ್ನೆಲೆಯಲ್ಲಿ ಕೆಲವು ಪ್ರಾಜೆಕ್ಟುಗಳ ತುರ್ತು ಪೂರ್ವ ಸಿದ್ಧತೆ ಇರಬಹುದು. ಅಧಿಕಾರಿಗಳೊಂದಿಗೆ ಮಾತನಾಡುವಲ್ಲಿ ಸತ್ಯತೆ ಹಾಗೂ ಸ್ಪಷ್ಟತೆಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಶಕ್ತಿ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನ ವಿಷಯದಲ್ಲಿ ಯೋಚಿಸದೆ ಖರ್ಚು ಮಾಡುವ ಸ್ವಭಾವದಿಂದ ದೂರವಿರಬೇಕು. ಇಂದು ನಿಮ್ಮ ಹಣದ ಚಲನವಲನ ವಿಶ್ಲೇಷಿಸಲು ಹಾಗೂ ಸಾಲದ ವ್ಯವಹಾರಗಳನ್ನು ತಿದ್ದಿಕೊಳ್ಳಲು ಸೂಕ್ತ ಸಮಯ. ಹಣ ಬರುವ ಯೋಗವಿದೆ, ಆದರೆ ಅದನ್ನು ಸೂಕ್ತ ರೀತಿಯಲ್ಲಿ ಬಳಸಬೇಕು. ಹಳೆಯ ಬಾಕಿಗಳ ಸುಧಾರಣೆ ಅಥವಾ ಆಸ್ತಿ ಪಾಸ್ತಿ ವ್ಯವಹಾರಗಳಲ್ಲಿ ಸುಸ್ಥಿರ ಪ್ರಗತಿ ಕಂಡುಬರುತ್ತದೆ. ಖರ್ಚು ಮಟ್ಟ ನಿಯಂತ್ರಣದಲ್ಲಿ ಇರಬೇಕು. ಹಂಬಲಗಳು ಹೆಚ್ಚಾದರೂ ಕೂಡ ವೇದಮಿತಿಯನ್ನು ತಪ್ಪಿಸಬಾರದು. ಅನುಮಾನಾಸ್ಪದ ಬಂಡವಾಳ ಹೂಡಿಕೆಯಿಂದ ದೂರವಿರಿ. ಯೋಗ್ಯ ಸಲಹೆ ಪಡೆದು ತೀರ್ಮಾನಕ್ಕೆ ಬನ್ನಿ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು. ತಲೆನೋವು, ರಕ್ತದೊತ್ತಡ ಅಥವಾ ನಿದ್ರಾಭಾವ ಈ ದಿನದ ದೋಷವಾಗಬಹುದು. ತಂಪಾದ ಪಾನೀಯಗಳು, ಮಿಗಿಲಾದ ತಾಜಾ ಆಹಾರ ಸೇವನೆಯಿಂದಾಗುವ ಹೊಟ್ಟೆ ತೊಂದರೆಗಳು ತಪ್ಪಿಸಿಕೊಳ್ಳಬೇಕು. ಮಾನಸಿಕ ಒತ್ತಡವಿದ್ದರೆ ತಕ್ಷಣವೇ ವಿಶ್ರಾಂತಿ ಪಡೆದುಕೊಳ್ಳಿ. ಇಂದು ಧ್ಯಾನ, ಶ್ವಾಸಾಭ್ಯಾಸ ಹಾಗೂ ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಬಹು ಉಪಯುಕ್ತ. ಹೃದಯ ಸಂಬಂಧಿತ ಆರೋಗ್ಯದ ತಪಾಸಣೆಗಳು ವಿಳಂಬವಿಲ್ಲದೆ ಮಾಡಿಸಿಕೊಳ್ಳಿ. ನಿರಂತರ ಸ್ಕ್ರೀನ್ ಬಳಕೆಯಿಂದಾಗಿ ಕಣ್ಣುಗಳಿಗೆ ಒತ್ತಡ ಉಂಟಾಗುವ ಸಾಧ್ಯತೆ ಇರುವುದರಿಂದ ಅದು ನಿಮ್ಮ ಗಮನದಲ್ಲಿರಲಿ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಶ್ಚಿತ ಸಮಾಧಾನವಿದೆ, ಆದರೆ ಕೆಲವೊಂದು ಅಭಿಪ್ರಾಯ ಭಿನ್ನತೆಗಳು ಉಂಟಾಗಬಹುದು. ಮಾತುಕತೆಗಳಲ್ಲಿ ಹೆಚ್ಚು ವಿವೇಕ ವಹಿಸಿ. ಮಾತುಗಳ ಬದಲಿಗೆ ಶ್ರವಣ ಹಾಗೂ ಸಹಾನುಭೂತಿಯನ್ನು ಹೆಚ್ಚಿಸಿ. ಪತಿ ಪತ್ನಿಯ ನಡುವಿನ ಭಾವನಾತ್ಮಕ ಸಮಪಾಲನೆ ಈ ದಿನ ಬಹುಮುಖ್ಯ. ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಹಿರಿಯರ ಆರೈಕೆ ಮತ್ತು ಅವರೊಂದಿಗೆ ಮಾತನಾಡುವ ಸಮಯ ಹಂಚಿಕೊಳ್ಳಿ. ಸ್ನೇಹಿತರು ಅಥವಾ ದೂರದ ಸಂಬಂಧಿಕರಿಂದ ಕರೆ ಅಥವಾ ಸಂದೇಶದಿಂದ ಸಂತೋಷದ ಸುದ್ದಿಯ ಅವಕಾಶವಿದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ಕಾಲ ಕಳೆಯುವ ಸುಂದರ ಅವಕಾಶ. ಸಾಯಂಕಾಲ ಸೂರ್ಯಾರಾಧನೆ, ಮಂದಿರ ದರ್ಶನ ಅಥವಾ ಮನೆಯಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ನೀರಿನ ತಾಣದ ದರ್ಶನ ಅಥವಾ ಮಂದಿರ ಪ್ರವೇಶ ಶ್ರೇಷ್ಠ. ಓಂ ವಸ್ತುಪುರುಷಾಯ ನಮಃ ಅಥವಾ ಓಂ ಸದಾಶಿವಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನೀರಿನಲ್ಲಿ ಪುಷ್ಪ ಸಮರ್ಪಣೆ ಮಾಡಿ. ದೇವಾಲಯಕ್ಕೆ ನೀರಿನ ಕಳಶ ದಾನ ಮಾಡುವುದರಿಂದ ಪವಿತ್ರ ಶಕ್ತಿ ಪ್ರಸರಣವಾಗುವುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿ ಗ್ರಹದ ಶಕ್ತಿ, ನಿಯಮ, ಶಿಸ್ತಿನ ಸಂಕೇತ. ಇದರ ಪರಿಣಾಮದಿಂದ ನೀವು ಗಂಭೀರ ಚಿಂತನೆ, ಸಮರ್ಪಣಾ ಶಕ್ತಿ ಮತ್ತು ಕಾರ್ಯಕ್ಷಮತೆಯಲ್ಲಿ ಬೆಳವಣಿಗೆ ಕಾಣಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಜ್ಞಾನ, ಶಿಸ್ತಿನ ಹಾಗೂ ಶಾಂತಿಯ ಸಂಕೇತ. ಇದು ನಿಮ್ಮ ಒಳಗಿನ ಒತ್ತಡವನ್ನು ಶಮನಿಸಿ ಮನಸ್ಸಿಗೆ ಸ್ಪಷ್ಟತೆಯನ್ನು, ಉತ್ಸಾಹವನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 1:10 ರಿಂದ ಮಧ್ಯರಾತ್ರಿ 2:45 ಈ ಸಮಯದಲ್ಲಿ ಧ್ಯಾನ, ದೇವಾರಾಧನೆ, ಶುಭ ಕರ್ಮಗಳು ಅಥವಾ ವಿನಾಯಕ ಪೂಜೆಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮೀನರಾಶಿ. ಇನ್ನು ಮುಂದಿನ ರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಹೆಚ್ಚು ಭಾವನಾತ್ಮಕ, ಸನಿಹದವರೆಲ್ಲರಿಗಾಗಿ ನಿಸ್ವಾರ್ಥವಾಗಿ ಕಾಳಜಿ ವಹಿಸುವ ಉದ್ದೇಶದಿಂದ ತುಂಬಿರುತ್ತದೆ. ಚಿಂತನಶೀಲತೆ, ಕಲಾತ್ಮಕತೆ ಹಾಗೂ ನೇರ ಸಂವೇದನೆಗಳು ಹೆಚ್ಚಾಗುವ ಯೋಗವಿದೆ. ಇಂದಿನ ಗ್ರಹಬಂಧವು ನಿಮ್ಮ ಒಳಗಿನ ನಿಜವಾದ ಮೌಲ್ಯಗಳನ್ನು, ಭಕ್ತಿಯನ್ನು ಹಾಗೂ ಸಹಾನುಭೂತಿಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಆಧ್ಯಾತ್ಮಿಕ ಚಿಂತನೆ, ಧ್ಯಾನ, ಜಪ, ಪಠಣ ಮುಂತಾದವುಗಳಿಗೆ ತಾಕತ್ತಿರುವ ದಿನ. ಗುರು ಹಾಗೂ ಚಂದ್ರನ ಶಕ್ತಿಯಿಂದ ಕರ್ಮಪಥದಲ್ಲಿ ಸ್ಪಷ್ಟತೆ, ಶ್ರದ್ಧೆ ಹಾಗೂ ಶ್ರೇಷ್ಠ ನಡವಳಿಕೆಗೆ ಒತ್ತಾಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ವಿಚಾರಕ್ಕೆ ಬಂದರೆ, ಇಂದು ನಿರಂತರ ಪ್ರಯತ್ನ, ಸಹಾನುಭೂತಿ ಮತ್ತು ತಾಳ್ಮೆಯ ಗುಣಗಳು ನಿಮ್ಮ ಕೆಲಸದಲ್ಲಿ ಉತ್ತಮ ಸ್ಥಿತಿಗೆ ಕರೆದೊಯ್ಯುತ್ತವೆ. ಸಹೋದ್ಯೋಗಿಗಳೊಂದಿಗೆ ಶಾಂತ ಮಾತುಕತೆ, ಸಹಕಾರ ಹಾಗೂ ಉದ್ದೇಶಪೂರ್ಣ ಸಮಾಲೋಚನೆಗಳು ನಿಮ್ಮ ಕೆಲಸವನ್ನು ತ್ವರಿತಗೊಳಿಸುತ್ತವೆ. ಹಳೆಯ ಕೆಲಸಗಳ ತಿದ್ದುಪಡಿ, ಹೊಸ ಪ್ರಸ್ತಾವನೆಗಳ ಪರಿಶೀಲನೆ ಮತ್ತು ಅಧ್ಯಯನಕ್ಕೆ ಸೂಕ್ತ ಸಮಯ. ಪ್ರಾಜೆಕ್ಟ್ ವರದಿ, ಸೃಜನಾತ್ಮಕ ಕಾರ್ಯಗಳ ಪೂರಣಕ್ಕೆ ಅನುಕೂಲಕರ ದಿನವಿದು. ಕಲಾಪರ, ಸಂಶೋಧನಾ ಅಥವಾ ಮಾನವ ಸೇವಾ ಕ್ಷೇತ್ರದವರು ಉತ್ತಮ ಪೋಷಣೆ ಪಡೆಯುವ ಯೋಗವಿದೆ. ಉದ್ಯಮಸ್ಥರು ಹಳೆಯ ಗ್ರಾಹಕರನ್ನು ಸಂಪರ್ಕಿಸಿ ಮರುಪೂರಕ ಸೇವೆ ನೀಡಲು ಪ್ರಯತ್ನಿಸಬಹುದು. ಹೊಸ ಒಪ್ಪಂದಕ್ಕೆ ಮೊದಲ ಇಂಗಿತ ಸಿಗುವ ದಿನವಿದು. ಮತ್ತೆ ವೀಕ್ಷಕರೇ,
ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನ ನಿರ್ವಹಣೆಗೆ ಹೆಚ್ಚು ಗಮನ ನೀಡಬೇಕಾದ ದಿನ. ನೀವು ಹಣವನ್ನು ಅನುಕೂಲವಾಗಿ ಬಳಸಿದರೆ ದಿನದ ಕೊನೆಯಲ್ಲಿ ಲಾಭ ಅಥವಾ ಸಮಾಧಾನ ಸಿಗಬಹುದು. ಆದರೆ ತಾತ್ಕಾಲಿಕ ಲಾಭವೊಂದಕ್ಕಾಗಿ ಅಪಾಯಕಾರಿ ಹೂಡಿಕೆ ಅಥವಾ ಕಂತುಗಳಲ್ಲಿ ಹಣ ಹಾಕುವುದು ತಪ್ಪು. ಪೂರ್ವಸಿದ್ಧ ಯೋಜನೆಯೊಂದಿಗೆ ಹಣ ವ್ಯಯಿಸಿದರೆ ಇದು ನಿಮಗೆ ಶ್ರೇಯಸ್ಕರ. ಪುಣ್ಯದ ಕೆಲಸಗಳಲ್ಲಿ ಧನ ವಿನಿಯೋಗ ಮಾಡುವ ಮನಸ್ಸು ಬರುವ ಸಾಧ್ಯತೆ ಇದೆ. ಗುರುನ ಶಕ್ತಿಯಿಂದ ಜ್ಞಾನ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಅಧಿಕವಾಗಬಹುದು, ಆದರೆ ಅವು ಉಪಕಾರಿಯಾಗುವವು. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಆರೋಗ್ಯ ಪ್ರಾಯಶಃ ಸುಧಾರಿತವಾಗಿರಬಹುದು. ಆದರೆ ಭಾವನಾತ್ಮಕ ಒತ್ತಡದಿಂದಾಗಿ ಕೆಲವರು ಸೌಮ್ಯ ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಶಕ್ತಿಯ ಕೊರತೆ ಅನುಭವಿಸಬಹುದಾಗಿದೆ. ಹೆಚ್ಚು ನೀರು ಕುಡಿಯುವುದು, ಹಸಿರು ತರಕಾರಿಗಳು ಹಾಗೂ ಹಸಿವಿನ ಮೇಲೆ ತಿನ್ನುವುದು ಆರೋಗ್ಯಕ್ಕೆ ಪೂರಕ. ಆಧ್ಯಾತ್ಮಿಕ ಶಕ್ತಿ ನಿಮ್ಮ ದೇಹದ ಛಾಯಾಗ್ರಹಣವನ್ನು ನಿಗದಿಪಡಿಸಬಲ್ಲದು. ಧ್ಯಾನ, ಜಪ, ಗಾಯನ ಅಥವಾ ಭಕ್ತಿಪರ ಕೃತ್ಯಗಳು ನಿಮ್ಮಲ್ಲಿರುವ ತಾಜಾತನವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಮತ್ತೆ ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಸಂವೇದನೆ ತುಂಬಿದ ಮಾತುಕತೆಗಳು ನಡೆಯಬಹುದು. ಪೋಷಕರ ಪ್ರೀತಿಗೆ ಪ್ರತಿದಿನವೂ ಮೌಲ್ಯವಿದೆ ಎಂಬುದನ್ನು ಇಂದು ತೀವ್ರವಾಗಿ ಅನುಭವಿಸುತ್ತೀರಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ನೀಡುತ್ತದೆ. ವಿವಾಹಿತರಿಗೆ ಸ್ನೇಹಪೂರ್ವಕ ಚರ್ಚೆಗಳು ಪ್ರಾಮಾಣಿಕ ಸಂಬಂಧವನ್ನು ಗಾಢಗೊಳಿಸಲಿವೆ. ಇಂದು ನಿಮ್ಮ ಮಾತುಗಳು ಮೃದುವಾಗಿರಬೇಕು, ಕಾರಣ ಇದು ಭಾವನಾತ್ಮಕ ನಡವಳಿಕೆಗೆ ಪ್ರಭಾವ ಬೀರುತ್ತದೆ. ಕುಟುಂಬ ಸದಸ್ಯರಿಗೆ ಬೆಂಬಲ ನೀಡುವ ಮೂಲಕ ನೀವು ಅವರ ನಂಬಿಕೆಗೆ ಪಾತ್ರರಾಗುತ್ತೀರಿ. ವೀಕ್ಷಕರೇ, ನೀವು ಇಂದು ದಿನದ ಆರಂಭವನ್ನು ದೇವದರ್ಶನದಿಂದ ಆರಂಭಿಸಿ. ನೀರವ ಪರಿಸರದಲ್ಲಿ ಕೆಲವು ನಿಮಿಷಗಳು ಧ್ಯಾನ, ಜಪ ಅಥವಾ ಶ್ಲೋಕ ಪಠಣ ಮಾಡುವುದು ನಿಮ್ಮ ಆಂತರಿಕ ಶಕ್ತಿಯನ್ನು ಉಜ್ವಲಗೊಳಿಸುತ್ತದೆ. ದಯೆಯಿಂದ ಇತರರಿಗೆ ಸಹಾಯ ಮಾಡುವ ಯೋಗ ಇಂದು ಹೆಚ್ಚು ಇದೆ. ಓಂ ಶ್ರೀ ಗುರವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪಿಸಿ. ಬಿಳಿ ಪುಷ್ಪಗಳಿಂದ ದೇವರಿಗೆ ಅರ್ಪಣೆ ಮಾಡಿ. ರಾಮಾಯಣ ಪಾಠ ಅಥವಾ ಸಾಯಂಕಾಲ ದೇವಾಲಯದ ಭೇಟಿ ಇಂದು ಧರ್ಮಯೋಗವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಪೂರ್ಣತೆ, ಶುದ್ಧತೆ ಹಾಗೂ ಪರಿಪಕ್ವತೆಯ ಸಂಕೇತ. ಇಂದು ನಿಮ್ಮ ಆತ್ಮೋನ್ನತಿಗೆ ಮಾರ್ಗದರ್ಶಕವಾಗುವ ಸಂಖ್ಯೆ. ಗುರುತ್ವ, ಧರ್ಮಪರ ಕಾರ್ಯಗಳು ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಿಗೆ ಇದು ಉತ್ತಮ. ಅದೃಷ್ಟದ ಬಣ್ಣ ಬಿಳಿ. ಶುದ್ಧತೆ, ಶಾಂತಿ ಹಾಗೂ ನಿಷ್ಕಲ್ಮಶತೆ ಸೂಚಿಸುವ ಬಿಳಿ ಬಣ್ಣ ಧ್ಯಾನ, ಭಕ್ತಿ ಹಾಗೂ ಮನಸ್ಸಿನ ಸಮತೋಲನವನ್ನು ಕಾಪಾಡಲು ಸಹಕಾರಿ. ಈ ಬಣ್ಣದ ಉಡುಪು ಅಥವಾ ಉಪಯೋಗ ಮಾಡುವ ವಸ್ತುಗಳಿಂದ ಶುಭ ಫಲ ಸಾಧ್ಯ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45 ರವರೆಗೆ. ಈ ಸಮಯದಲ್ಲಿ ಪೂಜೆ, ಜಪ, ಧ್ಯಾನ ಅಥವಾ ಯಾವುದೇ ಶುಭ ಕರ್ಮಗಳು ಶ್ರೇಷ್ಠ ಫಲ ನೀಡಲಿವೆ. ಹೊಸ ಕಾರ್ಯ ಪ್ರಾರಂಭ, ಅಧ್ಯಯನ ಅಥವಾ ಕಾರ್ಯಯೋಜನೆಗೆ ಇದು ಸಕಾಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.